1:20 ಹೊತ್ತಿನಲ್ಲಿ ಮಂಗಳವಾರದ ವಿಶೇಷ ಕಾರ್ಯಕ್ರಮ ಸಿನಿ ದನಿಯಲ್ಲಿ ನಾನು ನಿಮ್ಮ ಜೊತೆ ಆಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಕನ್ನಡ ಚಿತ್ರರಂಗದಲ್ಲಿ ಉದಯೋನ್ಮುಖ ಕಲಾವಿದರಿಗೆ ಖಂಡಿತ ಕೊರತೆ ಅನ್ನೋದು ಇಲ್ಲ. ಅದರಲ್ಲೂ ನಟಿಸಿದ ಮೊದಲ ಸಿನಿಮಾಕ್ಕೆ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ನಟರು ಈ ನೆಲದಲ್ಲಿ ಇದ್ದಾರೆ. ಅಂಥವರ ಪಟ್ಟಿಯಲ್ಲಿರುವಂಥ ನಟರೊಬ್ಬರು ಇಂದು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಇವರು ನಟರಾಗಿ ಮಾತ್ರವಲ್ಲ, ನಿರ್ದೇಶಕರಾಗಿಯೂ ಚಿತ್ರರಂಗದಲ್ಲಿ ತಮ್ಮ ಛಾಪನ್ನ ಒತ್ತಲು ಕಾರ್ಯೋನ್ಮುಖರಾಗಿರುವಂಥ ಚಿತ್ರಕರ್ಮಿ. ಸದ್ಯ ಸ್ನಾತಕೋತ್ತರ ಪದವಿಯ ಮೊದಲ ಸೆಮಿಸ್ಟರ್ ವಿದ್ಯಾರ್ಥಿ ಕೂಡ ಹೌದು. ಕೆ ಮನೋಹರ್ ಇಂದಿನ ಸಿನಿದನಿಯಲ್ಲಿ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮನೋಹರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ, ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಒಂದು ರೀತಿ ಖುಷಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನಿರ್ದೇಶಕ ನಟ ಮಾತ್ರ ನಾನು ಮಾತಾಡಿಸ್ತಾ ಇಲ್ಲ, ವಿದ್ಯಾರ್ಥಿಯೊಬ್ಬರನ್ನ ಮಾತಾಡಿಸ್ತಾ ಇದ್ದೀನಿ. ಸೊ ಅದೊಂದು ಖುಷಿ. ವಿದ್ಯಾರ್ಥಿ ಜೊತೆಗಿನ ಕಲಿಕೆ ಮತ್ತೆ ವಿದ್ಯಾರ್ಥಿ ಕಲಿತಂತ ಕಲಿಕೆಗಳ ಬಗ್ಗೆ ಇವತ್ತು ಮಾತುಕತೆ. ಚಿತ್ರರಂಗ ಎಲ್ಲರನ್ನೂ ಆಕರ್ಷಿಸುತ್ತೆ ಮನೋಹರ್, ಆದರೆ ಕೆಲವು ಮಂದಿಯನ್ನ ಮಾತ್ರ ತನ್ನತ್ತ ಕೈ ಬೀಸಿ ಕರೆಯುತ್ತೆ. ಸೊ ಸಿನಿಮಾ ನೋಡಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ, ಅದು ಅಟ್ರಾಕ್ಟ್ ಮಾಡುತ್ತೆ. ಆದರೆ ಕೆಲವರನ್ನ ಮಾತ್ರ ಅದರೊಳಗೆ ತನ್ನನ್ನು ತಾನು ಸೆಳೆದುಕೊಳ್ಳೋ ಹಾಗೆ ಮಾಡುತ್ತೆ. ಸೊ ಅಂಥವರ ಲಿಸ್ಟಲ್ಲಿ ನೀವು ಕೂಡ ಒಬ್ಬರು. ಈ ಚಿತ್ರರಂಗ ನಿಮ್ಮನ್ನು ಕೈ ಬೀಸಿ ಕರೆದಿದ್ದು ಯಾಕೆ? ನಾನು ಚಿಕ್ಕ ವಯಸ್ಸಿಂದ ನನಗೇನು ಅಂಥ ಆಸೆ ಇರಲಿಲ್ಲ. ಅಂದರೆ ನಾನು ಸಿನಿಮಾ ಮಾಡಬೇಕು ಅಂದರೆ ನನಗೂ ನಮ್ಮದೊಂದು ಸಾಧಾರಣ ಕುಟುಂಬ, ಅಂದರೆ ಹಳ್ಳಿ ಕುಟುಂಬ, ರೈತ ಕುಟುಂಬ. ಚೆನ್ನಾಗಿ ಓದಬೇಕು, ನಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇ ಇದ್ದಿದ್ದು. ಸೊ ಹಿಂಗೆ ಊರಿಂದ ನಮ್ಮದು ದೊಡ್ಡಬಳ್ಳಾಪುರ ಹತ್ರ ಸಾಸ್ಲದ ತೋಡಲ್ ಬಂಡೆ ಅಂತ, ಅಲ್ಲಿಂದ ನಾವು ಬೆಂಗಳೂರಿಗೆ ಬಂದ್ವಿ. ಇಲ್ಲಿ ನನಗೆ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ಅಪ್ಪ ಅಮ್ಮ ಇಲ್ಲೇ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ಕೊಂಡು ನಾನು ಇಲ್ಲೇ ಓದ್ತಾ ಇದ್ದೆ. ಯಲಹಂಕ ಹತ್ರ ಜಕ್ಕೂರು, ಬೆಂಗಳೂರಲ್ಲಿ. ಸೊ ಚೆನ್ನಾಗಿ ಓದ್ತಾಯಿದ್ದೆ. ನನಗೆ ಓದೋ ಒಂದು ಇಂಟೆನ್ಷನ್ ಅಷ್ಟೇ ಇದ್ದಿದ್ದು, ಅಂದರೆ ಸಿನಿಮಾ ಮಾಡಬೇಕು, ನಾನು ಅಂದರೆ ಸಿನಿಮಾದಲ್ಲಿ ಏನೋ ಒಂದು ಮಾಡಬೇಕು ಅನ್ನೋ ಥರ ಉದ್ದೇಶ ಏನೂ ಇರಲಿಲ್ಲ, ಅಂಥ ಆಸೆ ಡ್ರೀಮ್ಸ್ ಏನೂ ಇರಲಿಲ್ಲ. ಬಟ್ ಆದರೆ ನಾನು ಒಂದು 6th 7th ಆ ಥರ ಕ್ಲಾಸಲ್ಲಿ ಓದ್ತಾ ಇರಬೇಕಾದ್ರೆ ನಾನು ಡ್ರಾಮಾಗಳೆಲ್ಲ ತೊಡಗಿಸ್ಕೊತಾ ಇದ್ದೆ. ಚಿಕ್ಕ ಪುಟ್ಟ ಡ್ರಾಮಾ ಸ್ಕೂಲಲ್ಲಿ ಮಾಡಿಸೋರು. ಸೊ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿರಲಿಲ್ಲ, ಟೀಚರ್ಸ್ಗಳು ಮಾಡಿಸೋರು. ಜೊತೆಗೆ ನಾನು ಒಂದು 8th ಆಗಿ ಬಂದಾಗ, ಹೈಸ್ಕೂಲಾಗಿ ಬಂದಾಗ, ಒಂದು ಪೃಥ್ವಿ ಕೊಣನೂರು ಅಂತ ಹೇಳ್ಬಿಟ್ಟು ಏನು ಎಕ್ಸ್ಟ್ರಾಡಿನರಿ ಫಿಲಮ್ ರೈಲ್ವೆ ಚಿಲ್ಡ್ರನ್ನು ಪಿಂಕಿಯಲ್ಲಿ 17 ಅಂತ ಮಾಡಿದಾರಲ್ಲ, ಅವ್ರು ನಮ್ಮ ಗುರುಗಳು ಸಹ. ಸೊ ಅವರು ಆಡಿಷನ್ಗೆ ಅಂತ, ಅಂದರೆ ರೈಲ್ವೆ ಚಿಲ್ಡ್ರನ್ ಸಿನಿಮಾಗೆ ಆಡಿಷನ್ಗೆ ಅಂತ ಹೇಳ್ಬಿಟ್ಟು ಜಕ್ಕೂರು ಹೈಸ್ಕೂಲಿಗೆ ಬಂದಿದ್ದರು. ಬಟ್ ಅವರು 9th ಅಂತ, ಅಂದರೆ ಅವ್ರೊಂದು ಕ್ಯಾಲ್ಕುಲೇಷನ್ ಇರುತ್ತಲ್ವ, ಈ ಪಾತ್ರಕ್ಕೆ ಈ ಏಜ್ ಇರೋರು ಸರಿ ಅಂತ 9th ಓದ್ತಾ ಇರೋರಿಗೆ ಆಡಿಷನ್ ಮಾಡ್ತಾಯಿದ್ರು. ಬಟ್ ನಾನು 8th ಅವಾಗ. ಸೊ ನನಗೇನು ಗೊತ್ತಿರಲಿಲ್ಲ. ಬಟ್ ಆದರೆ ಮೇಡಮ್ ಒಬ್ಬರು ಭಗವತಿ ಮೇಡಮ್ ಅಂತ, ಅವರು ಕ್ರಾಫ್ಟ್ ಟೀಚರ್ ಅಲ್ಲಿ ಸ್ಕೂಲಲ್ಲಿ, ಅವರು ಇಲ್ಲ ಹೋಗು, ನೀನು 8 ಇದೆಯಾ, ನೋಡೋಕೆ 9th ಅವ್ರ ಥರನೇ ಕಾಣಿಸ್ತೀಯ ಅಂದರೆ ಅವ್ರು ಸ್ವಲ್ಪ ಎಂಕರೇಜ್ ಮಾಡ್ತಿದ್ರು ನನಗೆ. ಅವ್ರ ಸಬ್ಜೆಕ್ಟ್ಗಳೆಲ್ಲ ಚೆನ್ನಾಗಿ ಓದ್ತಿದ್ದೆ ಅಂತ ಹೇಳ್ಬಿಟ್ಟು. ಸೊ ನಾನು ಹೋದೆ ಆಡಿಷನ್ಗೆ ಅಂತ ಹೇಳ್ಬಿಟ್ಟು. ಸುಮಾರಷ್ಟು ಜನ ಮಾಡಿದ್ರು, ಅವ್ರು ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಒಂದಷ್ಟು ಜನ ಮಾಡಿದ್ರು, ಕೊನೆಗೆ ಒಂದಿಬ್ಬರು ಮಾಡೋದು, ನನ್ನ ಮತ್ತು ಇನ್ನೊಬ್ಬ ಹುಡುಗನ. ಸೊ ನಾವಿಬ್ಬರು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಸೊ ಇಬ್ಬರಲ್ಲೂ ಕೊನೆಗೆ ನನ್ನನ್ನು ಆಯ್ಕೆ ಮಾಡಿದ್ರು, ನೀನು ಮಾಡು ಅಂತೇಳಿ. ಸೊ ಅಲ್ಲಿಂದ ನನಗೆ ಅವಕಾಶ ಸಿಕ್ಕಿದ್ದು ರೈಲ್ವೆ ಚಿಲ್ಡ್ರನ್ಸ್. ಒಟ್ಟಾರೆ ಸುಳ್ಳು ಹೇಳಿ ಹೋಗಿದ್ದು, 9th ಅಂತ ಸುಳ್ಳು ಹೇಳಿ ಹೋಗಿದ್ದ. ಓಕೆ, ಈಗ ಪೃಥ್ವಿ ಕೊಣನೂರು ಅವ್ರು ಕೇಳಿಸ್ಕೊಳ್ತಾ ಇದ್ರೆ, ಅವ್ರಿಗೆ ಇದು ಗೊತ್ತಿದೆಯೋ ಆಲ್ರೆಡಿ ಸುಳ್ಳು ಹೇಳಿ ಬಂದಿದ್ದು ಅಂತ? ಈ ಮೂಲಕ ಗೊತ್ತಾಗೋಯ್ತು. ಸಿನಿಮಾ ಲೋಕ ಅಂದ ತಕ್ಷಣ ಪೋಷಕರಲ್ಲಿ ಭಯನೇ ಜಾಸ್ತಿ ಇರುತ್ತೆ. ಅಪ್ಪ ಅಮ್ಮ ಎಲ್ಲೋ ದೊಡ್ಡಬಳ್ಳಾಪುರದ ಒಂದು ಹಳ್ಳಿಯವರು, ನಿಮ್ಮನ್ನು ಓದಿಸೋ ಕಾರಣಕ್ಕೆ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಇಲ್ಲೆಲ್ಲೋ ಜಕ್ಕೂರಲ್ಲಿ ಮನೆ ಮಾಡಿಕೊಂಡು ಕೆಲಸ ಮಾಡಿಕೊಂಡು ನಿಮ್ಮನ್ನು ಶಾಲೆಗೆ ಸೇರಿಸಿರ್ತಾರೆ. ಈ ಮಧ್ಯೆ ಮಗ ಎಲ್ಲೋ ಇದೇನಪ್ಪ ಸಿನಿಮಾ ಅಂತ ಹೋಗ್ತಾ ಇದ್ದಾನೆ ಅಂತ ಹೇಳಿ ಹೆದರ್ಕೊಂಡಿದ್ದು, ಬೇಡಪ್ಪ ಇದೆಲ್ಲ ನಮಗಲ್ಲ ಅಂತ ಏನಾದರೂ ಹೇಳಿದ್ದೆಲ್ಲ ಉಂಟಾ? ಟು ಬಿ ಫ್ರ್ಯಾಂಕ್, ಅವ್ರು ಭಯ ಬಿದ್ದಿದ್ರಿಲ್ವೋ ಗೊತ್ತಿಲ್ಲ, ನಾನು ಭಯ ಬಿದ್ದಿದ್ದೆ. ಇದು ಉಲ್ಟಾ. ಹೆಂಗಾಗಿತ್ತು ಅಂದರೆ, ಆ ಟೈಮಲ್ಲಿ ಒಂದಷ್ಟು ನ್ಯೂಸ್ ಆಗ್ತಾ ಇತ್ತು, ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ, ಮತ್ತೆ ಇದೇನೋ ಕಣ್ಣು ಕಿಡ್ನಿ ಎಲ್ಲ ಕಿತ್ತಿ ಪಾರ್ಸಲ್ ಮಾಡ್ತಿದ್ದಾರೆ ಅಂತ ಆ ಟೈಮಲ್ಲಿ ಏನೋ ನ್ಯೂಸ್ ಬರ್ತಾ ಇತ್ತು. ಸೊ ನನಗೆ ಸರ್ ನೋಡಿದ ತಕ್ಷಣ ಒಂದು ಸ್ವಲ್ಪ ಹ್ಯಾಂಡ್ಸಮ್ ಆಗಿ ತುಂಬ ಬೆಳ್ಳಗೆ ಬೇರೆ ಇದ್ರು. ನನಗೆ ಭಯ ಆಯಿತು, ಏನಪ್ಪ ಸಡನ್ನಾಗಿ ಫಿಲಮ್ ಅಂತ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಏನು ಮಾಡ್ಬಿಡ್ತಾರೆ ಅಂತೇಳಿ. ನಾನು ನಮ್ಮ ಅಪ್ಪಂಗೆ ಒಂದ್ಸತಿ ಹೇಳಿದೆ, ಈ ಥರ ಫೋನ್ ಮಾಡಿದ್ರೆ ನನ್ನ ಮಗನ ಹಂಗೆಲ್ಲ ಕಳಿಸಲ್ಲ ಅಂತ ಹೇಳ್ಬಿಡು, ಹಂಗೆ ಹಿಂಗೆ ಅಂತ ನಾನು ಹೇಳ್ಕೊಟ್ಬಿಟ್ಟಿದ್ದೆ. ಬಟ್ ಅದಾದಮೇಲೆ ಪ್ರಿನ್ಸಿಪಲ್ ಹತ್ರ ಎಲ್ಲ ಪರ್ಮಿಷನ್ ತಗೊಂಡು ನಮ್ಮ ಅಪ್ಪನೆಲ್ಲ ಒಪ್ಪಿಸಿ ಆಮೇಲೆ ಸಿನಿಮಾಗೆ.
ಸೊ ಇಲ್ಲಿ ಪಾಪ ಅಪ್ಪನ ತಕರಾರು ಇರಲಿಲ್ಲ, ಮಗಂದೇ ತಕರಾರಿತ್ತು ಸಿನಿಮಾಗೆ ಹೋಗ್ಲಿಕ್ಕೆ. ಸೊ ಈ ಒಂಥರ ಡಿಫ್ರೆಂಟ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಆಗಿದೆ ನಿಮ್ದು. ಹೌದು. ಸೂಪರ್ ಸೂಪರ್ ಕತೆ. ಈಗೆಲ್ಲ ಇಷ್ಟೆಲ್ಲ ನೋಡಿದ್ರೆ ಹೀಗೆಲ್ಲ ಯೋಚನೆ ಮಾಡ್ತಿದ್ರಿ ನೀವು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ ನಿಮ್ಮ ಉತ್ತರಗಳ ಮೂಲಕ. ಬೇಡಪ್ಪ ಏನಾದರೂ ಆಗ್ಬಿಟ್ರೆ ಆ ಭಯ, ಮುಂದಾಲೋಚನೆ ನಿಮ್ಮಲ್ಲಿತ್ತು. ಹೀಗಿದ್ಮೇಲೆ ನನಗೆ ಕ್ವೆಶನ್ ಏನಪ್ಪ ಅಂದರೆ, ಮನೋಹರ್ ತುಂಬ ತುಂಟಾಟದ ವಿದ್ಯಾರ್ಥಿನ, ಇಲ್ಲಪ್ಪ ಆಟ ಸ್ವಲ್ಪ ಮಟ್ಟಿಗಷ್ಟೇ ಏನಾದರೂ ಪಾಠ, ಆ ಥರದ ವಿದ್ಯಾರ್ಥಿನ, ಹೇಗೆ? ಇಲ್ಲ, ನಾನು ಕ್ಲಾಸಸ್ಗಳು ಕೇಳ್ತೀನಿ. ಅಂದರೆ ಯಾವ ಚಿಕ್ಕ ಪುಟ್ಟ ಆಟಗಳು ಇರ್ತಾವಲ್ವಾ, ಇರಲೇಬೇಕಲ್ವಾ ಬಾಲ್ಯದಲ್ಲಿ, ಬಾಲ್ಯದಲ್ಲಿ ಇರಲೇಬೇಕು. ಹೌದು. ನನಗೇನಾದರೂ ಒಂದು ವಿಷಯ ಏನಾದರೂ ಟೀಚರ್ಸ್ಗಳು ಪಾಠ ಮಾಡ್ತಾ ಇದ್ದಾರೆ ಅಥವಾ ಏನಾದರೂ ಯಾರಾದರೂ ನಮ್ಗೆ ಹೇಳ್ತಾ ಇದ್ದಾರೆ, ಕೂತ್ಕೊಂಡು ಕೇಳ್ತೀನಿ. ಅಂದರೆ ಸೊ ಕೇಳಬೇಕು, ಕೇಳಿದಾಗೆ ನಮಗೊಂದು ಸ್ವಲ್ಪ ನಾವೇನು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಮಗೆ ಗೊತ್ತಾಗೋದು. ಸೊ ಕೇಳಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಜ್ಞಾನ ಸಿಗುತ್ತಲ್ಲಿ. ಹೌದು. ಸೊ ಇಲ್ಲ ಅಂದರೆ ಆಗಲ್ಲ ಅದು. ಸೊ ಒಳ್ಳೆ ಕೇಳಗನಾಗಬೇಕು ಅನ್ನೋದನ್ನು ಹೇಳ್ತಾ ಇದ್ದೀರಿ. ಖಂಡಿತ ಖಂಡಿತ. ಈ ಮಧ್ಯೆ ಏನಾದರೂ ಸಾಹಿತ್ಯದಲ್ಲಿ ಆಸಕ್ತಿ ಇತ್ತ ಮನೋಹರ್ಗೆ? ಸಿಕ್ಕಾಪಟ್ಟೆ ಪುಸ್ತಕಗಳನ್ನು ಓದ್ತಾ ಇದ್ರಾ? ಓದಬೇಕು ಅಂತ ಅನ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ರಿ. ಬಟ್ ಆದರೆ ಇನ್ನೂ ಸ್ಟಾರ್ಟ್ ಮಾಡ್ಬೇಕು ಈಗ. ಖಂಡಿತ. ಯಾಕೆ ಅಂತ ಹೇಳಿದ್ರೆ, ಒಂದು ಸಿನಿಮಾ ಮಾಡ್ತೀವಿ ಅಥವಾ ಒಂದು ಕಥೆಯನ್ನು ಬರಿತೀವಿ ಅಂತ ಹೇಳಿದ್ರೆ ಸಾಕಷ್ಟು ಪುಸ್ತಕಗಳ ಓದಬೇಕು ಅಂತ ಮಾತಿದೆ. ಸೊ ಹೆಚ್ಚು ಓದಷ್ಟು ಜ್ಞಾನ ಭಂಡಾರ ವೃದ್ಧಿ ಆಗುತ್ತೆ ಅನ್ನುವಂಥದ್ದು. ಸೊ ಜೊತೆಗೆ ಹೆಚ್ಚು ಸಿನಿಮಾ ನೋಡಿದ್ರು ಸಿನಿಮಾ ಮಾಡೋದಕ್ಕಾಗುತ್ತಲ್ಲ. ಸಿನಿಮಾದವರಲ್ವೇ ನೀವು? ಸಿನಿಮಾ ಬಿಟ್ಕೊಡೋದಿಲ್ಲ. ಸೊ ಹಾಗಿದ್ರೆ ಸಿಕ್ಕಾಪಟ್ಟೆ ಸಿನಿಮಾನು ನೋಡ್ತಿದ್ರ ಮನೋಹರ್? ಸುಮಾರು. ಅಂದರೆ ಅವಾಗೆಲ್ಲ ನಾನು ಅಷ್ಟು ನೋಡ್ತಿರ್ಲಿಲ್ಲ, ಬಟ್ ಈ ನಡುವೆ ತುಂಬ ನೋಡ್ತಿದ್ದೀನಿ. ಸೊ ಮತ್ತು ಇನ್ನೊಂದು ಏನಂತಂದರೆ, ನನಗೆ ಈ ಪೃಥ್ವಿ ಕೊಣನೂರ್ ಸರ್ ಅವ್ರದ್ದು ಅಂದರೆ ನಾನು ಅವ್ರ ಸಿನಿಮಾಗಳಲ್ಲೆಲ್ಲ ವರ್ಕ್ ಮಾಡಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ನನಗೆ ಬೇರೆ ಜಾಸ್ತಿ ಸಿನಿಮಾಗಳು ನೋಡೋ ಅವಶ್ಯಕತೆಯೂ ಬಿದ್ದಿಲ್ಲ. ಯಾಕೆಂತಂದರೆ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ, ಮತ್ತು ಅದರಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ 18 ಸಿನಿಮಾದಲ್ಲೆಲ್ಲ ಮಾಡಿದ್ದೀನಿ. ಸೊ ಇದರಿಂದ ಕಲಿಯೋ ಸುಮಾರಷ್ಟಿದೆ. ಅಂದರೆ ಅವರು ಕಥೆನ ರಚಿಸೋ ರೀತಿ, ಮತ್ತು ಆರ್ಟಿಸ್ಟ್ಗಳಿಂದ ಪರ್ಫಾರ್ಮೆನ್ಸ್ ಹೇಗೆ ಹೊರಗೆ ತೆಗಿತಾರೆ. ಸೊ ಮತ್ತು ಅವ್ರ ಕಾಮ್ನೆಸ್ಸು ಇವೆಲ್ಲ ಅಂದರೆ ಅವರು ಒಂಥರ ಎಕ್ಸ್ಟ್ರಾಡಿನರಿ ಅವರು. ಸೊ ಒಂದು ವಿಶ್ವವಿದ್ಯಾಲಯ ಅಂತ ಹೇಳ್ಬಿಡೋಣ, ಹಾಗೆ ಹೇಳ್ಬಿಡೋಣ. ಸೊ ಅವ್ರ ಸಿನಿಮಾಗಳು ನೋಡ್ಕೊಂಡು ಸೊ ನನಗೂ ಒಂಥರ ಒಂದು ಈ ಸಿನಿಮಾ ಮಿಕ್ಕ ಬಣ್ಣದಕ್ಕಿ ನಾನು ಸಿನಿಮಾ ಮಾಡ್ಬೇಕಂದ್ರೂ ಅವರೇ ಒಂಥರ ಪ್ರೇರಣೆ ನನಗೆ. ಸೊ ನಾನು ಡೈರೆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದು ಅವರಿಂದಾನೆ. ಸೊ ಮತ್ತು ನಾನು ಆಗಬೇಕು ಸರ್, ಈ ಥರ ಮಾಡಬೇಕು ಅಂತಲೇ ಹೇಳ್ಕೊಂಡಿದ್ದು ಅವ್ರ ಹತ್ರನೇ ಫಸ್ಟ್ ನಾನು. ಯಾಕಂದರೆ ನನ್ನ ರೈಲ್ವೆ ಚಿಲ್ಡ್ರನ್ ಸಿನಿಮಾಗೆ ಅವರೇ ಡೈರೆಕ್ಟರು. ಸೊ ನಂಗೆ ಅದೇ ನ್ಯಾಷನಲ್ ಅವಾರ್ಡ್ ಬಂದಿತ್ತಲ್ಲ ಬಾಲನಟನಾಗಿ. ಖಂಡಿತ ಆ ಬಗ್ಗೆ ಮಾತಾಡೋದು ತುಂಬ ಇದೆ. ಸೊ ಬಹಳಷ್ಟು ವಿಚಾರಗಳನ್ನು ನಾನು ಆಮೇಲೆ ರಿವೀಲ್ ಮಾಡಲಿಕ್ಕಿದ್ದೆ ಕೇಳಿದ್ರೆ, ಆದರೆ ಮನೋಹರ್ ಅವರು ಒಂದೊಂದೇ ರಿವೀಲ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಅವ್ರಿಗಾಗಿ ಒಂದು ಹಾಡು ಕೇಳಿಸ್ತೀನಿ, ಆನಂತರ ಸಿಕ್ಕಾಪಟ್ಟೆ ವಿಚಾರಗಳ ಬಗ್ಗೆ ಮಾತುಕತೆ ಬಾಕಿ ಇದೆ. ಸೊ ನಿಮ್ಮ ಪ್ರಶ್ನೆ ಏನೇ ಇದ್ರು, ನಿಮ್ಮ ಶುಭ ಹಾರೈಕೆಗಳನ್ನು ಮನೋಹರ್ ಅವರಿಗೆ ತಿಳಿಸೋದಿದ್ರು, ಖಂಡಿತ ನಿಮ್ಮ ಸಂದೇಶವನ್ನು ನಮಗೆ ರವಾನಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013 9480901013. ಈ ನಂಬರ್ಗೆ ವಾಟ್ಸಪ್ ಮೂಲಕ ನಿಮ್ಮ ಸಂದೇಶ ನಿಮ್ಮ ಮುದಾದ ಹೆಸರಿನ ಜೊತೆ ಹರಿದು ಬರಲಿ. ಡೇರ್ ಡೆವಿಲ್ ಮುಸ್ತಫಾ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಇದರೊತ್ತಿಗೆ ನಮ್ಮ ಮಾತುಕತೆ ಕೂಡ ಮುಂದುವರಿಯುತ್ತೆ. ಕೇಳಿದ್ರೆ ನಿಮ್ಮ ಸಂದೇಶ ಏನಿದ್ರು ಖಂಡಿತ ನಮಗೆ ರವಾನಿಸಬಹುದು ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್. ಸದ್ಯಕ್ಕೆ ನಟ ನಿರ್ದೇಶಕ ಮನೋಹರ್ ಅವರು ವಿದ್ಯಾರ್ಥಿಯಾಗಿ ಇವತ್ತಿಗೂ ಕೂಡ ಇರುವಂಥವ್ರು. ಸೊ ನೀವು MCOM ಮೊದಲ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಿ. ಓದಿನ ಜೊತೆಗೆ ಸಿನಿಮಾ ಕೆಲಸ ಕಷ್ಟ ಅಂತ ಅನ್ನಿಸ್ತಾ ಇಲ್ವಾ? ಕಷ್ಟ ಆಗುತ್ತೆ. ಮತ್ತು ನಾನು ಈ ಸ್ಪೋರ್ಟ್ಸಲ್ಲೂ ತೊಡಗಿಸ್ಕೊಂಡಿದ್ದೀನಿ. ಖೋಖೋ ಯೂನಿವರ್ಸಿಟಿ ಪ್ಲೇಯರ್ ಕೂಡ. ಓಕೆ. ಅಂದರೆ ಮ್ಯಾನೇಜ್ ಮಾಡ್ಬೋದು. ಯಾವ ಥರ ಅಂತಂದರೆ ನಿಮಗೊಂದು ಟೈಮ್ ಸೆನ್ಸ್ ಅಂತ ಅನ್ನೋದಿದ್ದರೆ ಮಾಡ್ಬೋದು. ಅಂದರೆ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಬಿಟ್ಬಿಟ್ರೆ ಆಗಲ್ಲ ಅದು. ಇದಕ್ಕೂ ಇಷ್ಟು ಸಮಯ, ಇದಕ್ಕಿಷ್ಟು ಸಮಯ ಅಂತ. ಸೊ ಒಂದು ಟೈಮ್ ಟೇಬಲ್ ಬೇಕು. ಒಂದು ಟೈಮ್ ಟೇಬಲ್ ಬೇಕು. ಅಂದರೆ ಕೆಲವೊಂದು ಸತಿ ಸಿನಿಮಾ ಶೂಟಿಂಗ್ ಇತ್ತಂದರೆ ಅದೇನು ತೀರಾ ಜಾಸ್ತಿ ದಿನ ಇರಲ್ಲ. ನಮ್ಮ ಶೆಡ್ಯೂಲ್ಸ್ ಕೂಡ ಎಲ್ಲ ಒಂದು 10-15 ದಿನದೊಳಗಡೆ ಇರುತ್ತೆ. ಸೊ ಅವಾಗ ನನಗಂತೂ ತುಂಬ ಒಳ್ಳೊಳ್ಳೆ ಟೀಚರ್ಸ್ಗಳು ಸಿಕ್ಕಿದ್ದಾರೆ. ಅಂದರೆ ಈ ವಿಷಯದಲ್ಲಿ ಸಪೋರ್ಟ್ ಮಾಡೋದಕ್ಕೆ. ಇವಾಗ ಉದಾಹರಣೆಗೆ ಇಲ್ಲಿ RC ಕಾಲೇಜಲ್ಲಿ ಓದ್ತಾ ಇದ್ದೀನಲ್ಲ. ಸೊ ಇಲ್ಲಿ ಡಾಕ್ಟರ್ HK ಸತೀಶ್ ಸರ್ ಅಂತ ಹೇಳ್ಬಿಟ್ಟು, ಹಾಗೆ ರವೀಂದ್ರ ಕಟೋಟಿ ಸರ್ ಅಂತ ಹೇಳ್ಬಿಟ್ಟು, ಲೀಲಾ ಮೇಡಮ್ ಅಂತ ಹೇಳ್ಬಿಟ್ಟು. ಸೊ ಇವ್ರು ಮೂವರು ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ನೀನು ಮಾಡು,
ಮತ್ತು ಏನೇ ಡೌಟ್ಸ್ಗಳಿದ್ರು ಸ್ಪೆಸಿಫಿಕ್ಕಾಗಿ ಬಂದು ನಮ್ಮನ್ನೇ ಕೇಳು. ಅಂದರೆ ಈ ಎಜುಕೇಷನ್ ಸಂಬಂಧಪಟ್ಟಿದ್ದು ಏನೇ ಇದ್ರೂ ಮತ್ತು ಕ್ಲಾಸಲ್ಲಿ ನಾನು ಒಂದೊಂದಷ್ಟು ಅಟೆಂಡ್ ಮಾಡೋಕ್ಕಾಗಿಲ್ಲ ಅಂತಂದ್ರೂ ಹೋಗಿ ಅವ್ರ ಹತ್ರ ನಾನೆಲ್ಲ ಕೇಳಿ ಸೊ ನಾನು ಎಕ್ಸಾಮ್ಸ್ಗಳಿಗೆ ಏನೇನು ಬೇಕೆಲ್ಲ ಪ್ರಿಪೇರ್ ಆಗ್ತೀನಿ. ಸೊ ಆ ನಂತರ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ. ಕ್ಲಾಸ್ ಅಟೆಂಡ್ ಮಾಡಲಿಲ್ಲ ಅಂದರೂ ಆಮೇಲೆ ನೀವು ಹೋಗಿ ಡೌಟ್ ಕೇಳಿದ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಅಲ್ಲಿಗೆ ನಿಮಗೆ ಶಿಕ್ಷಕರ ಬೆಂಬಲ ಸಿಕ್ಕಿದೆ. ಖಂಡಿತ. ಈಗ ಸ್ನೇಹಿತರ ಬೆಂಬಲ ಬಗ್ಗೆ ಹೇಳಿ, ಯಾಕಂದರೆ ಫ್ರೆಂಡ್ಸ್ ಇಲ್ಲದೆ ಇಲ್ಲ ರೀ ಲೈಫು ಅಂತ ಹೇಳ್ತಾರೆ ಇವತ್ತಿನ ಕಾಲೇಜ್ ಸ್ಟೂಡೆಂಟ್ಸು. ಸೊ ನಿಮ್ಮ ಫ್ರೆಂಡ್ಸ್ ಬಗ್ಗೆ ಹೇಳಿ. ಮ್ಯಾಮ್, ಫ್ರೆಂಡ್ಸ್ ಅಂತ ಬಂತಂದರೆ ಪ್ರತಿಯೊಂದು ವಿಷಯದಲ್ಲೂ ಅಂದರೆ ಚಿಕ್ಕ ಪುಟ್ಟ ವಿಷಯದಲ್ಲೂ ಎಲ್ಲ ಅವರೇ ಸಪೋರ್ಟ್ ಮಾಡೋದು ನನಗೆ. ಯಾಕಂತಂದ್ರೆ ನಾನು ಇವಾಗ ರೂಮಲ್ಲೇ ಇರೋದು, ಎಲ್ಲಿ ಬೆಂಗಳೂರಲ್ಲಿ ರೂಮಲ್ಲೇ ಇರೋದು. ರೂಮ್ ಮಾಡ್ಕೊಂಡು ಕಾಲೇಜ್ಗೆ ಹೋಗ್ಕೊಂಡಿದ್ದೀನಿ, ಮತ್ತು ನನ್ನ ಕೆಲಸಗಳೆಲ್ಲ ನಾನು ಮಾಡ್ಕೊಂಡು ರೂಮಲ್ಲೇ ಇದ್ದೀನಿ. ಸೊ ನನ್ನ ಜೊತೆ ಇರೋರೆಲ್ಲ ನನ್ನ ಫ್ರೆಂಡ್ಸ್ ಕೂಡ. ಸೊ ಅಡುಗೆ ಮಾಡೋದ್ರಿಂದ ಹಿಡಿದು ಉಂಡು ತಿಂದು ಕಾಲೇಜ್ಗೆ ಹೋಗ್ಬೇಕಾದ್ರೂ ನನ್ನ ಜೊತೆ ನಿತಿನ್ ಅಂತ ಒಬ್ಬ ಇದ್ದಾನೆ. ಸೊ ಮತ್ತು ಸುಮಾರಷ್ಟು ಜನ ಇದ್ದಾರೆ. ಸೊ ಪ್ರತಿಯೊಂದು ಟೈಮಲ್ಲೂ ಸಪೋರ್ಟ್ ಮಾಡ್ತಾರೆ. ಸೊ ಪ್ರತಿ ಕ್ಷಣದಲ್ಲೂ ಜೊತೆಯಾಗುವಂಥ ಮನಸ್ಸು ಅದು ಸ್ನೇಹಿತರದು ಅನ್ನುವಂಥದ್ದು ಖಂಡಿತ. ಈ ಮಧ್ಯೆ ನಿಮ್ಮ ಈ ಬೆಳವಣಿಗೆಯನ್ನು ನೋಡಿ ಅಪ್ಪ ಅಮ್ಮ ಏನು ಹೇಳ್ತಿದ್ದಾರೆ? ಅಪ್ಪ ಅಮ್ಮಂಗೆ ಈ ನಡುವೆಗಿಂತ ಇದು 2017 ನ್ಯಾಷನಲ್ ಅವಾರ್ಡ್ ಬಂದಿತ್ತಲ್ಲ, ಸೊ ಅವಾಗ ತುಂಬ ಖುಷಿಪಟ್ಟಿದ್ರು. ಅದಾದಮೇಲೆ ಇದು ಪದೇ ಪದೇ ಟಿ ವಿ ಪೇಪರು ಮತ್ತು ಈ ಥರ ಆಕಾಶವಾಣಿ ಈ ಥರಲ್ಲೆಲ್ಲ ಪ್ರಸಾರ ಆಗೋದು ಅವಾಗೆಲ್ಲ ಸ್ಟಾರ್ಟಿಂಗಲ್ಲಿ ತುಂಬ ಖುಷಿ ಆಗೋಯ್ತು ಅವ್ರಿಗೆ. ಅಭ್ಯಾಸ ಆಗೋಗ್ಬಿಟ್ಟಿದೆ. ರೀಸೆಂಟಾಗೆಲ್ಲ ಅಪ್ಪ ಪೇಪರಾಗಿ ಬಂದೈತೆ ನೋಡಪ್ಪ ವಿಜಯವಾಣಿಯಲ್ಲಿ ಅಂತಂದೆ. ಅದಕ್ಕೆ ಅವರು ಹೌದಾ, ಹ್ಞೂ ಸರಿ. ಸೊ ಇದು ಮಾಮೂಲಿ ಆಯ್ತು ಬಿಡು ಅನ್ನೋ ಹಾಗೆ. ಆದರೂ ಅಪ್ಪ ಅಮ್ಮನ ಒಳ ಮನಸ್ಸು ಅದನ್ನ ಎಂಜಾಯ್ ಮಾಡುತ್ತೆ ಖಂಡಿತ. ಅಪ್ಪ ಎಲ್ಲರ ಹತ್ರನೂ ಹೇಳ್ಕೊಂಬರ್ತಾರಂತೆ ಊರಲ್ಲಿ, ನನ್ನ ಮಗ ಇದು ಚೈನಾಗ ಹೋಗಿದ್ದ. ಓಕೆ, ಸೊ ಆ ಬಗ್ಗೆ ಕೂಡ ನಾನು ಕೇಳಬೇಕು, ಖಂಡಿತ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಡೌಟ್ ನನಗೆ ಕಾಡ್ತಿರೋದು ಏನು ಗೊತ್ತಾ ಮನೋಹರ್, ಇನ್ ಕೇಸ್ ಮನೋಹರ್ ಚಿತ್ರರಂಗಕ್ಕೆ ಬಾರ್ದಿದ್ರೆ ಏನಾಗ್ತಿದ್ರು? ಚಿತ್ರರಂಗಕ್ಕೆ ಬಾರ್ತಿದ್ರೆ ಸೊ ನಾನು ಅಷ್ಟೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ಕೊಂಡು ಯಾವ್ದಾರು ಗೌರ್ಮೆಂಟ್ ಕೆಲಸ ತಗೊಂಡು ಹಾಯಾಗಿ ಜೀವನ ಅಂದರೆ ಲೈಫ್ ಸೆಟ್ಲ್ ಮಾಡ್ಕೊಬಿಡಪ್ಪ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿದ್ದು. ಅಂದರೆ ಒಂದು ಟೈಮಲ್ಲಿ ಇತ್ತದು, ಅದು ಏನು ಅಂತ ಗೊತ್ತಿರಲಿಲ್ಲ. ಯಾಕೆ ಆ ಥರ ಯೋಚನೆ ಮಾಡಿದ್ದೆ ಅಂತ ಗೊತ್ತಿರಲಿಲ್ಲ. ಸುಮಾರಷ್ಟು ಕ್ಷೇತ್ರಗಳಿದ್ದಾವೆ, ಏನೇನೋ ಮಾಡೋದು. ಅಂದರೆ ಬರೀ ಅದೊಂದೇ ಕ್ಷೇತ್ರ ಅಲ್ಲ. ಸೊ ಇವಾಗ ಅರ್ಥ ಆಗ್ತಾ ಇದೆ, ಅಂದರೆ ತುಂಬ ವಿಶಾಲವಾಗಿದೆ ಜಗತ್ತು, ಎಷ್ಟೊಂದು ಆಪರ್ಚುನಿಟೀಸ್ ಇದೆ ಅಂತ ಹೇಳಿ. ಸಿನಿಮಾ ಕ್ಷೇತ್ರಕ್ಕೆ ಬಂದ ಮೇಲೆ ಎಂದಾದ್ರೂ ನಾನು ಬರಬಾರ್ದಿತ್ತು ಅಂತ ಅನ್ಸಿದ್ಯಾ? ಹಾಗೇನು ಅನಿಸಿಲ್ಲ ನನಗೆ. ಯಾಕಂತಂದರೆ ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಆದರೆ ಇಲ್ಲಿವರೆಗೂ ನನಗೇನು ಅನಿಸಿಲ್ಲ ಆ ಥರ. ಜೊತೆಗೆಲ್ಲ ಇವೆಲ್ಲ ನನ್ನ ಸ್ಟಡೀಸ್ ಎಲ್ಲ ಕಂಟಿನ್ಯೂ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸೊ ಎರಡು ಸರಿದೂಗಿಸ್ಕೊಂಡು ಹೋಗ್ತಿರೋದ್ರಿಂದ ಇನ್ನೂ ಯಾವುದು ಏರುಪೇರು ಗೊತ್ತಾಗ್ತಿಲ್ಲ ಅನ್ನುವಂಥದ್ದು. ಚಿತ್ರರಂಗಕ್ಕೆ ನೀವು ರೈಲ್ವೆ ಚಿಲ್ಡ್ರನ್ ಮೂಲಕ ಪದಾರ್ಪಣೆಯನ್ನು ಮಾಡ್ತೀರಿ. ಸೊ ಅದಕ್ಕೆ ನಿಮ್ಮ ಜಕ್ಕೂರು ಶಾಲೆಗೆ ಬಂದು ನಿಮ್ಮನ್ನು ಆಯ್ಕೆ ಮಾಡ್ತಾರೆ ಪೃಥ್ವಿ ಕೊಂಡ್ನೂರವರು. ಆ ನಂತರ ಸಿನಿಮಾ ಸೆಟ್ಟಿಗೆ ಹೋದಾಗ ಸೊ ಆ ಫಸ್ಟ್ ಎಕ್ಸ್ಪೀರಿಯನ್ಸ್, ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದ್ದು, ಆ ಅನುಭವದ ಬಗ್ಗೆ ಹೇಳೋದಾದರೆ? ಅನುಭವ ಅಂದರೆ ಅಂತ ಅದಕ್ಕಿಂತ ಮುಂಚೆ ಪೃಥ್ವಿ ಸರ್ ಅವ್ರು ಮಾಡೋ ಎಲ್ಲ ಸಿನಿಮಾಗಳಿಗೂ 1 ವಾರ 2 ವಾರ ಅಂತೂ ಮಿನಿಮಮ್ ವರ್ಕ್ಶಾಪ್ ಮಾಡ್ತಾರೆ. ಅಂದರೆ ರಿಹರ್ಸಲ್ಸ್ ಮಾಡ್ತಾರೆ, ಅಂದರೆ ಆ್ಯಕ್ಟರ್ಸ್ಗಳು ಪರ್ಫಾರ್ಮೆನ್ಸ್ ವರ್ಕ್ ತೆಗೆಯೋದಕ್ಕೆ. ಸೊ ನನಗೂ ಕೂಡ ರಿಹರ್ಸಲ್ಸ್ ಮಾಡಿಸಿದ್ರು. ಅಂದರೆ ಡಾನ್ ಬಾಸ್ಕೋ ಅಂತ ಹೇಳ್ಬಿಟ್ಟು ಚಾಮರಾಜಪೇಟೆಯಲ್ಲಿದೆ, ಅದೊಂದು ಏನೋ ವಾತ್ಸಲ್ಯ ಭವನ ಅಂತ ಹೇಳ್ಬಿಟ್ಟು ಮನೆ ಬಿಟ್ಟು ಬಂದು ಮಕ್ಕಳನ್ನೆಲ್ಲ ಅವರು ಕರ್ಕೊಬಂದು ಸಾಕ್ತಾರೆ. ಸೊ ಅಲ್ಲಿ ನನಗೆ ರಿಹರ್ಸಲ್ ಇಟ್ಕೊಂಡಿದ್ರು. ಸೊ ಅಲ್ಲಿ ರಿಹರ್ಸಲೆಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಏನು ಸಮಸ್ಯೆ ಇಲ್ಲ, ಅವ್ರು ಹೇಳ್ಕೊಟ್ಟಂಗೆ ಚೆನ್ನಾಗಿ ಮಾಡ್ತಿದ್ದೆ. ಈ ಮಾತು ಕೇಳಿದ್ರೆ ಏನಾದ್ರು ಶೂಟಿಂಗಲ್ಲಿ ಸಮಸ್ಯೆ ಆಯಿತಾ? ಶೂಟಿಂಗಲ್ಲಿ ಸಮಸ್ಯೆ ಅಂತಂದರೆ ಅದೇ ಅಲ್ಲೇ ಶೂಟಿಂಗ್ ಅದೆಲ್ಲ ಆದಮೇಲೆ ಶೂಟಿಂಗಲ್ಲಿ ಬಂದು ಯಶವಂತಪುರದಲ್ಲಿ ರೈಲ್ವೆ ಸ್ಟೇಷನಲ್ಲಿ ಫಸ್ಟ್ನೇ ದಿನ ಕ್ಯಾಮ್ರಾ ನೋಡ್ತೀನಿ. ಅಂದರೆ ಈಚೆ ಕಡೆ ಸರ್ ಮುಂದೆ ಎಲ್ಲ ಚೆನ್ನಾಗಿ ಮಾಡ್ತಿದ್ದೆ, ಬಟ್ ಕ್ಯಾಮ್ರಾ ನೋಡಿದ ತಕ್ಷಣವೇ ಭಯ, ಏನೋ ಆಗೋಗ್ತಾ ಇದೆ ಮನಸ್ಸಲ್ಲಿ, ನರ್ವಸ್ನೆಸ್ಸು, ಕೈಯೆಲ್ಲ ಶವರ್ ಆಗೋಗ್ಬಿಟ್ಟು ಸರ್ ನನ್ನ ಕೈಯಲ್ಲಿ ಆಗಲ್ಲ ಸರ್ ತಿರ್ಗಿ ಅವರು ಬೀಜದ ಮೇಲೆಲ್ಲ ಕೈ ಹಾಕಿ ಸಾರಿ ಸಮಾಧಾನ ಮಾಡ್ಕೊ, ಏನಾಗಲ್ಲ ನಿನ್ನ ಕೈಯಲ್ಲಿ ಆಗುತ್ತೆ, ಮಾಡು ಪ್ರತಿ ಒಂದು ಸ್ಟೇಜಲ್ಲೂ ಮಾಡು ಅಂತ ಹೇಳ್ಕೊಂಡೇ ಬಂದರು. ಮತ್ತು ಆ ಟೈಮಲ್ಲಂತೂ ಶೂಟಿಂಗ್ ಟೈಮಲ್ಲೇ ಹೇಳ್ತಿದ್ರು, ಈಶ್ವರನ್ ತಂಗವೇಲ್ ಅಂತ ಹೇಳಿ ನಮ್ಮ ಕ್ಯಾಮ್ರಾಮ್ಯಾನ್ ಅವರು ಮತ್ತು ಪೃಥ್ವಿ ಸರ್ ಹೇಳ್ತಿದ್ರು, ನಿಂಗೆ ನ್ಯಾಷನಲ್ ಅವಾರ್ಡ್ ಪಕ್ಕ, ಅವರು ತಮಿಳಲ್ಲಿ ಹೇಳೋರು, ಉಂಗಳ್ಕ ನ್ಯಾಷನಲ್ ಅವಾರ್ಡ್ ಪಕ್ಕಡ ಅಂತಂದರು. ಅಂದರೆ ಅವರು
ಸೊ ಅದಾದಮೇಲೆ ನನಗೆ ಗೊತ್ತಿರಲಿಲ್ಲ, ಅಂದರೆ ಸುಮಾರು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂದರೆ ಇದರಲ್ಲಿ ಶೂಟಿಂಗ್ ಸೆಟ್ಟಲ್ಲೆಲ್ಲ. ಒಂದು ಸತಿ ಏನು ಅಲ್ಲೇನೋ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಆರ್ಟ್ ಡೈರೆಕ್ಟರ್ ರಾಮಚಂದ್ರ ಸರ್ ಅಂತ, ನಾನು ಅವರು ನೋಡೋಣ ನೀನು ಆ್ಯಕ್ಟಿಂಗ್ ಬರೀ ಕ್ಯಾಮ್ರಾ ಮುಂದೆ ಅಲ್ಲ ಹೊರಗಡೆನೂ ಮಾಡಿ ತೋರಿಸ್ಬೇಕು, ಅಂದರೆ ನನ್ನ ಕಾಸ್ಟ್ಯೂಮ್ ಒಂದು ಸ್ವಲ್ಪ ಪೇಪರ್ ಆಯೋ ಥರದ್ದೆಲ್ಲ ಇದೆ ಅದರಲ್ಲಿ. ಸೊ ಯಾರು ನೋಡೋಣ ಇಲ್ಲಿ ಕೂತ್ಕೊಂಡು ಭಿಕ್ಷೆ ಬೇಡ್ಬಿಟ್ಟು ಒಂದು 10 ರೂಪಾಯಿ ಇಸ್ಕೊಂಡು ನೋಡೋಣ ಅಂತ ಅಂದಿದ್ರು. ಸೊ ಅಲ್ಲೇ ಇದರಲ್ಲಿ ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ಭಿಕ್ಷೆ ಬೇಡೋ ಥರ ನಾಟಕ ಮಾಡಿ ಒಂದು 25 ರೂಪಾಯಿನೋ ಬಂದಿತ್ತು. ವಾವ್, ಎಷ್ಟು ಹೊತ್ತಲ್ಲಿ 25 ರೂಪಾಯಿ ಸಂಪಾದನೆ ಮಾಡಿದ್ರಿ? ಐ ಥಿಂಕ್ ಒಂದು 5 ನಿಮಿಷ ಇರ್ಬೋದು. 5 ನಿಮಿಷ. ಹಾಗೆ ನಿಮ್ಮ ಕಾಸ್ಟ್ಯೂಮಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು, ನಿಮಗೆ ಮೇಕಪ್ ಮಾಡಿದವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು. ಅದೆಲ್ಲ ರಾಮಚಂದ್ರ ಸರ್. ಸೂಪರ್ ಅಲ್ಲ? ಸೊ ಒಂದು ಕಲೆಗಿರುವಂಥ ಶಕ್ತಿ ಇದು. ಸೊ ಒಂದು ನಟನೆ ಏನನ್ನು ಬೇಕು ಮಾಡಿಸ್ಬೋದು, ನಟನೆ ನಮಗೆ ನಿಜವಲ್ಲದಿದ್ರೂ ಅದು ನಿಜ ಅಂತ ಹೇಳಿ ನಮಗೆ ಬಿಂಬಿಸ್ಬೋದು, ಅದು ಒಂದು ಕಲೆಗೆ ಇರುವಂಥ ಶಕ್ತಿ ಅಂತ ಹೇಳ್ಬೋದು. ಸೊ ಇಂಥದ್ದೊಂದು ಚಿತ್ರ ನೀವು ಮಾಡೋವಾಗ ನಿಮಗೆ ಸೆಟ್ಟಲ್ಲೇ ಹೇಳ್ತಾ ಇದ್ರು ಖಂಡಿತ ನಿನಗೆ ನ್ಯಾಷನಲ್ ಅವಾರ್ಡ್ ಪಕ್ಕಾ ಅಂತ ಹೇಳಿ. ಸೊ ಅದು ನಿಜಕ್ಕೂ ಪಕ್ಕಾ ಆದಾಗ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ನನಗೆ ಆ ಟೈಮಲ್ಲಿ ಈ ನ್ಯಾಷನಲ್ ಅವಾರ್ಡ್ ಅಂದರೆ ಏನಂತನೂ ಗೊತ್ತಿರಲಿಲ್ಲ. ನಿಜ ಹೇಳಬೇಕು ಅಂತಂದರೆ ಏನೋ ಒಂದು ಅವಾರ್ಡ್ ಕೊಡ್ತಾರೆ, ಅವಾರ್ಡ್ ಫಂಕ್ಷನಲ್ಲಿ ಅವಾರ್ಡ್ ಇಸ್ಕೊ ಬರ್ತೀನಿ 2017ರಲ್ಲಿ. ಯಾಕಂತಂದರೆ ನಾನು ಇನ್ನು ಅವಾಗ SLC. ಬಟ್ ಅಂದರೆ ಈ ಥರ ಟಿ ವಿ ಪೇಪರ್ಗಳಲ್ಲೆಲ್ಲ ಬಂತು. ಅದಾದಮೇಲೆ ಏನೋ ಒಂಥರ ಹೊಸ್ದಾಗಿ ನನಗೆ ಟಿ ವಿಯಲ್ಲಿ ನೋಡಿದ ತಕ್ಷಣವೇ ಅದೇ ಫಸ್ಟ್ ಟೈಮ್ ನನ್ನ ಹೆಸರು ಟಿ ವಿಯಲ್ಲಿ ಬರುತ್ತಾ ಅನ್ನೋ ಥರ ಒಂದು ಫೀಲ್ ಆಗೋಗ್ಬಿಡ್ತು ನನಗೆ. ಸೊ ತುಂಬ ಖುಷಿ ಆಯಿತು ಅದು ನನಗೆ. ತುಂಬ ಅಂದರೆ ತುಂಬ ನಾನೇನೋ ಅಂದ್ಕೊಂಡಿದ್ದೆ ಯಾವಾಗಾರು ನಮ್ಮದು ಒಂದು ಸತಿ ಪೇಪರಾಗಿ ಬರಬೇಕು, ನಮ್ಮದು ಒಂದು ಹೆಸರು ಟಿ ವಿಯಲ್ಲಿ ಬರಬೇಕು. ಸೊ ಅದೊಂಥರ ನೆನಸಾಯಿತು. ಆ ರೀತಿ ಬಂದಾಗ ನಿಮ್ಮ ಶಾಲೆಯಲ್ಲಿ ಹೇಗಿತ್ತು ಪ್ರತಿಕ್ರಿಯೆ? ನಿಮ್ಮನ್ನು ಸನ್ಮಾನಿಸಿದ್ದು, ನಿಮ್ಮ ಬಗ್ಗೆ ವೇದಿಕೆಯಲ್ಲಿ ಹೇಳಿದ್ದು, ಆಡಿಟೋರಿಯಮಲ್ಲಿ ಏನಾದ್ರು ಅನೌನ್ಸ್ಮೆಂಟ್ ಮಾಡಿದ್ದು, ಈ ಥರದ್ದೆಲ್ಲ ಇದೆಯಾ? ಸುಮಾರಷ್ಟಾಗಿದ್ದಾವೆ. ಅಲ್ಲಿ ದೊಡ್ಡಬಳ್ಳಾಪುರದಲ್ಲಂತೂ ಸುಮಾರಷ್ಟಾಗಿದ್ದಾವೆ. ಅದರಲ್ಲೂ ಈ ನಮ್ಮ ಸ್ನೇಹಿತರು ಇರ್ತಾರಲ್ಲ, ಅಂದರೆ ಸ್ಕೂಲಲ್ಲಿ ಸ್ನೇಹಿತರೆಲ್ಲ ಇದ್ದಾಗ ಅವ್ರ ಮುಂದೆಲ್ಲ ಸನ್ಮಾನ ಮಾಡಿದಾಗ ಏನೋ ಒಂಥರ ಫೀಲ್, ಅದು ಚೆನ್ನಾಗಿರುತ್ತೆ. ಆ ಖುಷಿ ಅಲ್ಲ? ಸೊ ನಂಗೆ ಗೊತ್ತಾಗ್ತಾ ಇದೆ ನಿಮ್ಮ ನಗು ಮುಖದಲ್ಲಿ ನಿಮಗೆ ಹೇಳೋದಕ್ಕದ ಅಸಾಧ್ಯವಾದಂಥ ಭಾವನೆಗಳದು. ಸೊ ಬಹಳ ಖುಷಿ ಆಗ್ತಾ ಇದೆ. ಸಿನಿಮಾಗಳಲ್ಲಿ ನಟಿಸೋದು ಬೇರೆ, ಅದೇ ನಟರಿಂದ ನಟನೆಯನ್ನು ಹೊರಗೆ ತೆಗೆಯೋದು ಬೇರೆ. ಆ ಕೆಲಸ ಒಬ್ಬ ನಿರ್ದೇಶಕನದಾಗಿರುತ್ತೆ. ಸೊ ನಿಮಗೆ ಯಾವಾಗ ನಾನು ಈ ನಿರ್ದೇಶಕನ ಹ್ಯಾಟ್ ಹಾಕ್ಕೋಬೇಕು ಅಂತ ಅನಿಸಿದ್ದು? ಮ್ಯಾಮ್, ನಾನು ಅದೇ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ನಾನು ಆ್ಯಕ್ಟರ್ ಆಗಿ, ಅಂದರೆ ರೈಲ್ವೆ ಚಿಲ್ಡ್ರನ್ ಸಿನಿಮಾದಲ್ಲಿ. ಅದಾದಮೇಲೆ ನನಗೆ ಈ ಪೃಥ್ವಿ ಸರ್ದು ಎಲ್ಲ ಒಂದಷ್ಟು ಸಿನಿಮಾಗಳು ನೋಡ್ತಾ ಇನ್ಸ್ಪೈರ್ ಆಯಿತು. ಅಂದರೆ ಅವ್ರ ಜೊತೆ ಕೆಲಸ ಮಾಡ್ತಾ ನಾನು ಡೈರೆಕ್ಟರ್ ಆಗಬೇಕು ಅನ್ನೋ ಒಂದು ಇನ್ಸ್ಪಿರೇಷನ್ ಅವರೇ. ಸೊ ಹೇಗಾದರೂ ಮಾಡಿ ನಾನು ಒಂದು ಡೈರೆಕ್ಟ್ ಮಾಡಬೇಕು, ಅಂದರೆ ನನ್ನ ಮೊದಲನೇ ಸಿನಿಮಾ ಒಂಥರ ಯೂತ್ಸ್ಗೆ ಇನ್ಸ್ಪೈರ್ ಆಗೋ ಅಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಥರ ಒಂದು ಇಂಟೆನ್ಷನ್ ಇತ್ತು. ಪೃಥ್ವಿ ಸರ್ಗೆ ಹೇಳಿದೆ, ಸರಿ ಮಾಡು, ಅವ್ರು ಎಂಕರೇಜ್ ಮಾಡಿದ್ರು. ಬಟ್ ಆಮೇಲೆ ನಾನು ಒಂದಷ್ಟು ಕಡೆ ಎಲ್ಲ ಹೇಳಿದ್ರು, ಈ ಕಡೆ ಹೋಗು, ಅಲ್ಲಿ ಕತೆ ಸಿಗ್ಬೋದು, ಅಂದರೆ ಚಿಲ್ಡ್ರನ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಸ್ಗಳಲ್ಲೆಲ್ಲ ಇರ್ತಾವಲ್ಲ. ಅದ್ರ ಜೊತೆಗೆ ಒಂದು ಬೇರೆ ಬೇರೆ ಕಡೆ ಎಲ್ಲ ಸುಮಾರಷ್ಟು ಕಡೆ ಹುಡುಕ್ದೆ, ಅಂತ ನನಗೆ ಹೇಳ್ಕೊಳಂಥ ಕತೆ ಏನು ಸಿಕ್ಕಿಲ್ಲ. ಒಂದಷ್ಟು ಸಿಕ್ಕಿದ್ರೂ ಅದು ಸ್ಯಾಟಿಸ್ಫೈ ಆಗ್ತಿರ್ಲಿಲ್ಲ. ಸರ್ ಈ ಥರ ಆಗ್ತಾಯಿದೆ ಸರ್, ಏನು ಮಾಡೋದು ಗೊತ್ತಾಗ್ತಿಲ್ಲ ಸರ್ ಅಂತ ಅಂದು. ಈ ಮಧ್ಯೆ ಎಲ್ಲಾದರೂ ನಾನೇ ಯಾಕೆ ಬರಿಬಾರ್ದು ಅಂತ ಅನ್ನಿಸ್ಲಿಲ್ವಾ ಮನೋಹರ್? ಮ್ಯಾಮ್, ಅದೇ ನಾನು ಕೆಲವೊಂದಷ್ಟು ಫಿಕ್ಷನಲ್ಲಾಗಿ ಬರಿತೀವಿ, ಬಟ್ ಆದರೆ ಅದು ರಿಯಾಲಿಟಿ ಅನ್ನೋದು ಇರಬೇಕಲ್ವಾ. ಸೊ ರಿಯಾಲಿಟಿ ಇದ್ದರೆ ಜನಗಳಿಗೆ ತುಂಬ ಹತ್ರವಾಗಿ ತಲುಪ್ತೈತೆ ಅದು. ಹೌದು. ಸೊ ವಾಸ್ತವ ತುಂಬ ಮುಖ್ಯ. ಸೊ ಅದಕ್ಕೋಸ್ಕರ ಹಿಂಗೆ ಹೇಳಿದೆ, ಹಿಂಗೆ ಆಗಲ್ಲ, ಆಗ್ತಾಯಿಲ್ಲ ಸರ್, ಎಲ್ಲೂ ಸಿಗ್ತಾಯಿಲ್ಲ, ನನಗೆ ಗೊತ್ತಾಗ್ತಿಲ್ಲ ಅಂತ, ಏನು ಮಾಡೋದು ಅಂತ ಕೇಳಿದಕ್ಕೆ ಅವರೊಂದು ಅದೇ ಆಲ್ಬಿನಿಸಮ್ದು ಒಂದು ಬುಕ್ ಸಜೆಸ್ಟ್ ಮಾಡಿದ್ರು, ಅದೇ ಮಿಕ್ಕ ಬಣ್ಣದ ಹಕ್ಕಿ. ಅವ್ರು ಬುಕ್ ಸಜೆಸ್ಟ್ ಮಾಡಿ ಇದನ್ನು ನೋಡು ಮಾಡ್ಬೋದು ಅನ್ನೋ ಥರ ಹೇಳಿದ್ರು. ಸೊ ನನಗೆ ಆಮೇಲೆ ಅದ್ರ ಬಗ್ಗೆ ವಿಚಾರ ಹೇಳಿದ್ರು, ಅಂದರೆ ಈ ಥರ ಆಲ್ಬಿನಿಸಮ್ ಒಳಗಾಗಿರೋ ಸಫರ್ ಪಡ್ತಿರೋ ಹುಡುಗಿ ಸೋನಿಯಾ ಅಂತ, ಅವಳೇ 14 ವರ್ಷದಲ್ಲಿ ಇದು ಆಟೋಬಯೋಗ್ರಫಿ ಬರೆದಿದ್ದಾಳೆ. ಸೊ ಒಂದು ಸತಿ ನೋಡು ಅಂತ. ಮೇಜರಾಗಿ ನಂಗೆ ಈ ಸಿನಿಮಾ ಮಾಡಬೇಕಂತಂದರೆ ಇಂಟ್ರೆಸ್ಟಿಂಗ್ ಅನಿಸಿತ್ತಂದರೆ ಆಲ್ಬಿನಿಸಮ್ ಅನ್ನೋದೇ. ಸೊ ಅದೊಂದು ಕಾಯಿಲೆ. ಸೊ ಆ ಕುರಿತಾಗಿ ಒಂದು ಪುಸ್ತಕ ನಿಮ್ಮ ಗುರುಗಳಿಂದ ನಿಮ್ಮ ಕೈ ಸೇರುತ್ತೆ, ಇದನ್ನ ಓದಿ ಸಿನಿಮಾ ಮಾಡೋದಕ್ಕೆ ನೋಡು ಅಂತ ಹೇಳಿ. ಸೊ ಓದೋದಕ್ಕೆ ಶುರು ಮಾಡಿದ್ರಿ? ಓದೋದಕ್ಕೆ ಶುರು ಮಾಡಿದೆ. ಅದಕ್ಕಿಂತ ಮುಂಚೆ ಸರ್ರೇ ಒಂದಷ್ಟೆಲ್ಲ ಬ್ರೀಫಾಗಿ ಹೇಳಿದರು. ಸೊ ನಾನು ಅವರೆಲ್ಲ ಹೇಳ್ತಾ ಇದ್ರೆ ನಾನು ಒಂದಷ್ಟು ಗೊತ್ತಾಗಿತ್ತಲ್ಲ ನನಗೆ, ಇದು ಆಲ್ಬಿನಿಸಮ್ ಅನ್ನೋದಿಲ್ಲೂ ಅಷ್ಟು ಎಕ್ಸ್ಪ್ಲೋರ್ ಆಗಿಲ್ಲ.
ಸೊ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ನಂಗೆ ಆ ವಿಷಯ. ಆಲ್ಬನಿಸಮ್ ಅನ್ನೋದು ಅದು ಹುಡ್ತಾಗಿಂದಾನೆ ತೀರಾ ಬೆಳ್ಳಗಿರ್ತಾರೆ, ಮತ್ತು ತಲೆಗೂದಲೆಲ್ಲ ಸೊ ಮೆಲನಿನ್ ದೋಷದಿಂದ, ಅದು ಕೊರತೆಯಿಂದ ಬರುವಂಥದ್ದು. ಹೌದು. ಸೊ ಇದು ಒಂಥರ ಚೆನ್ನಾಗಿತ್ತು. ಅಂದರೆ ಅವ್ರು ಹೇಳಿದ್ದು ಆಲ್ಬಿನಿಸಮ್ ಅನ್ನೋದೇ ನಂಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಮತ್ತು ಅದಾದಮೇಲೆ ಆ ಹುಡುಗಿ ಪಡ್ತಿದ್ದಂಥ ಸಫರ್ ಯಾವ ಥರ ಕಷ್ಟಪಡ್ತಿದ್ಲು, ಮತ್ತು ಅದನ್ನು ಹೇಗೆ ಎದುರು ನಿಲ್ಸ್ಕೊಂಡು ತನ್ನನ್ನು ತಾನು ಪರ್ವತಿಸ್ಕೊಂಡು ಹೇಗೆ ಸಮಾಜದಲ್ಲಿ ಎದುರು ನಿಂತ್ಕೊಂಡು ಅವಳು ಒಂಥರ ಸಕ್ಸೀಡ್ ಆಗಿದ್ಲು. ಮತ್ತು ಅವಳು ಆ 12 ವರ್ಷದಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾಳೆ ಪಾಪ. ಸೊ ಅದಾದಮೇಲೆ 14 ವರ್ಷಕ್ಕೆ ಆಟೋಬಯೋಗ್ರಫಿ ಬರೆದು ತುಂಬ ಅವಾರ್ಡ್ಸ್ಗಳೆಲ್ಲ ತಗೊಂಡಿದ್ದಾಳೆ. ಸೊ ಬಾಲ ಪುರಸ್ಕಾರ ಅಂತ ಅವಾರ್ಡನ್ನು ಕೊಟ್ಟಿದ್ದಾರೆ ಆ ಪುಸ್ತಕಕ್ಕೆ, ಮತ್ತು ಬುಕ್ಸ್ ಆಫ್ ರೆಕಾರ್ಡ್ಸಲ್ಲೆಲ್ಲ ಇದೆ. ಒಟ್ಟಾರೆ ಇದು ಕಥೆನೇ ಒಂದು ರೀತಿ ಸ್ಫೂರ್ತಿದಾಯಕ ಕತೆ. ಸೊ ಅದನ್ನ ತೆರೆ ಮೇಲೆ ತರಬೇಕು ಅನ್ನೋದಕ್ಕೆ ನೀವು ನಿರ್ಧಾರ ಮಾಡ್ತೀರಿ. ಸೊ ನಿರ್ಧಾರದ ನಂತರ ಕಥೆಯನ್ನೇ ಯಥಾವತ್ತಾಗಿ ನಾವು ತೆರೆ ಮೇಲೆ ತರೋದಕ್ಕಾಗಲ್ಲ, ಅದಕ್ಕೊಂದು ಚಿತ್ರಕಥೆ ರೂಪ ಬೇಕಾಗತ್ತೆ. ಸೊ ಅದರಲ್ಲಿ ನಿಮ್ಮ ಹಾಗೆ ಸೋನಿಯಾ ಅವರ ಜಂಟಿ ಕೆಲಸ ಆರಂಭ ಆಗತ್ತೆ. ಆ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದೊಳ್ಳೆ ಹಾಡು ನಿಮಗಾಗಿ ಕಾಯ್ತಾ ಇದೆ. ಹಾಡಿನ ನಂತರ ನಮ್ಮ ಮಾತುಕತೆ ಮುಂದುವರಿಸೋಣ. ಕೇಳಿದ್ರೆ ಮನೋಹರ್ ಅವರಿಗೆ ಯಾವುದೇ ಪ್ರಶ್ನೆ ಕೇಳೋದಿದ್ರು ಅಥವಾ ನೀವು ಶುಭ ಕೋರೋದಿದ್ರು, ಅಭಿನಂದನೆಗಳನ್ನ ಹೇಳೋದಿದ್ರು, ಖಂಡಿತ ನಮಗೆ ವಾಟ್ಸಪ್ ಮಾಡ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ನಟ ನಿರ್ದೇಶಕ ಮನೋಹರ್ ಅವರು ನಮ್ಮ ಜೊತೆಯಾಗಿದ್ದಾರೆ ಇವತ್ತಿನ ಸಿನಿದನಿ ಕಾರ್ಯಕ್ರಮದಲ್ಲಿ. ಅವರೊಟ್ಟಿಗಿನ ಮಾತುಕತೆ ಮುಂದುವರಿಸೋಣ. ಆಲ್ಬನಿಸಮ್ ಬಗ್ಗೆ ಒಂದು ಕಥೆ ನಿಮಗೆ ಸಿಕ್ಕಾಗಿದೆ. ಕಥೆ ಈಗ ಚಿತ್ರಕಥೆಯ ರೂಪವನ್ನು ಪಡ್ಕೊಳ್ಬೇಕು. ಅದ್ರ ಜೊತೆಗೆ ಆ ಕಥೆಗೆ ಹೊಂದೋ ಹಾಗೆ ಅದೇ ಕಾಯಿಲೆಯಿಂದ ಬಳಲ್ತಿರುವಂಥವ್ರು, ಸಫರ್ ಮಾಡ್ತಿರುವಂಥವ್ರು ಚಿತ್ರಕ್ಕೆ ಬೇಕು ಕೂಡ ನಿಮಗೆ. ಸೊ ಟೋಟಲಿ ಇದು ಒಂಥರ ಡಿಫಿಕಲ್ಟ್ ಪ್ರಾಸೆಸ್ಸು. ಎಲ್ಲವೂ ಪಕ್ಕಾ ಇರುವಂಥದ್ದನ್ನೇ ಹುಡುಕಬೇಕು ನೀವಿಲ್ಲಿ. ಸೊ ಹೇಗಿತ್ತು ಆ ಜರ್ನಿ? ಇದು ಚಿತ್ರಕಥೆ ನಾವು ಸ್ಟಾರ್ಟ್ ಮಾಡಿದ್ದು 2019 ಅಂದರೆ ನಾನು PU ಓದಬೇಕಾದ್ರೆ. ಎಲ್ಲ ಅವಾಗೆ ಮಾಡೋ ಅಂತ ಒಂದು ಪ್ಲ್ಯಾನ್ ಇತ್ತು. ಅಲ್ಲೇ ಚಿತ್ರಕಥೆ ಎಲ್ಲ ಆದಮೇಲೆ ನೆಕ್ಸ್ಟು ಫಿಲ್ಮ್ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡೋಣ ಅಂತೇಳಿ. ಬಟ್ ಆದರೆ ಈ ಕೋವಿಡ್ ಬಂದು ಎಲ್ಲ ಉಲ್ಟಂಪಲ್ಟ ಮಾಡಿಬಿಡ್ತು. ಮತ್ತು ನಮಗೆ ಮೇಜರಾಗಿ ಆ ಕ್ಯಾರೆಕ್ಟ್ರಿಗೆ ಹುಡುಗಿ ಸಿಕ್ಕಿರಲಿಲ್ಲ. 12 ವರ್ಷದ ಹುಡುಗಿ ಆಲ್ಬನಿಸಮಿಂದ ಸಫರ್ ಮಾಡ್ತಾ ಇರೋಳು ಬೇಕು. ಸುಮಾರು ಕಡೆ ಹುಡುಕ್ದೆ, ಎಲ್ಲೂ ಸಿಕ್ಕಿಲ್ಲ. ಬೇರೆ ಬೇರೆ ಊರುಗಳಿಗೆಲ್ಲ ಹೋದ್ವಿ. ಬಟ್ ಒಬ್ಬ ಹುಡುಗಿ ಏಜ್ ಜಾಸ್ತಿ ಇರುತ್ತೆ, ಇಲ್ಲ ಏಜ್ ಕಮ್ಮಿ ಇರುತ್ತೆ, ಇಲ್ಲ ಅಂತಂದರೆ ತೀರಾ ಉದ್ದ ಇರ್ತಾಳೆ. ಮತ್ತು ಕೆಲವೊಂದು ಸ್ವಲ್ಪ ಆಗಿರುತ್ತೆ ಆಲ್ಬನಿಸಮ್ಮು, ತೀರಾ ಕಂಪ್ಲೀಟ್ ಆಗಿರಲ್ಲ. ಸೊ ಎಲ್ಲೂ ಸ್ಯಾಟಿಸ್ಫೈ ಆಗಿಲ್ಲ, ಅಂದರೆ ಆ ಥರ ಹುಡುಗಿ ಸಿಕ್ಕಿಲ್ಲ. ಬಟ್ ಆದರೆ ಒಂದಿನ ನಾನು ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ರೀಲ್ಸ್ ಸ್ಕ್ರೋಲ್ ಮಾಡ್ತಾಯಿದ್ದೆ. ಬಟ್ ಮಧ್ಯದಲ್ಲಿ ಒಂದು ಯಾರೋ ಒಬ್ಬರು ಬರ್ತಡೇ ಅನಾಥಾಶ್ರಮಕ್ಕೆ ಹೋಗಿ ಬರ್ತಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದು ಒಂದು ಪೋಸ್ಟ್ ಹಾಕಿದ್ರು. ಅದರಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಸ್ತಾಯಿದ್ರು. ಅದರಲ್ಲೂ ಚಿಕ್ಕ ಹುಡುಗಿ ಒಬ್ಬಳು ಜಯಶ್ರೀ ಅಂತ, ಆ ಹುಡುಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಚೆನ್ನಾಗಿ ತುಂಬ ಆ್ಯಕ್ಟಿವ್ ಆಗಿದ್ಲು. ಸೊ ಆ್ಯಕ್ಟಿವ್ ಆಗಿದ್ದಾಳಲ್ಲಪ್ಪ, ಆಲ್ಬನಿಸಮ್ ಇರೋ ಹುಡುಗಿ ಅಂತೇಳಿ ನನಗೆ ಅಲ್ಲೇ ಖುಷಿಯಾಗೋಗ್ಬಿಡ್ತು. ಇನ್ನೇನೋ ಸಿಕ್ಬಿಟ್ಲು ನನಗೆ. ಅಂತ ಸೇಮ್ ಅದೇ 12 ವರ್ಷದ ಹುಡುಗಿ ಥರನೇ ಕಾಣಿಸ್ತು. ನನಗೆ ನೋಡಿದ ತಕ್ಷಣ ಗೊತ್ತಾಯಿತು. ಸೊ ನಿಮಗೊಂದು ಕಲ್ಪನೆ ಇತ್ತು, ಆ ಕಲ್ಪನೆಗೆ ಕರೆಕ್ಟ್ ಇತ್ತು ಹುಡುಗಿ. ಹೌದು. ಸೊ ನನಗೆ ಖುಷಿಯಾಗೋಗ್ಬಿಡ್ತು. ಸಿಕ್ಬಿಡ್ತಲ್ಲಪ್ಪ, ಎಷ್ಟು ಕಡೆ ಹುಡುಕಿದ್ದೀನಿ ಎಲ್ಲೂ ಸಿಕ್ಕಿರಲಿಲ್ಲ ಅಂತನೋ ಒಂಥರ ಖುಷಿಯಾಗೋಯ್ತು. ಸೊ ಅದಾದಮೇಲೆ ಸಿಕ್ತಲ್ಲ, ಇವಾಗ ಹೆಂಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅಂತೇಳಿ ಮೆಸೇಜ್ ಹಾಕಿದೆ. ಹೆಂಗೆ ಅವರು ಮೆಸೇಜ್ ಮಾಡ್ತಾರೆ ಬಿಡಿ, ನಾನು ನೋಡಿದ್ರೆ ಮೆಸೇಜು ನೋಡಲಿಲ್ಲ, ರಿಪ್ಲೈನೂ ಮಾಡಲಿಲ್ಲ. ಸೊ ಒಂದು 2-3 ದಿನ ಕಳೀತು. ಬಟ್ ಅವ್ರ ನಂಬರ್ಗಳು ಅಂದರೆ ಸ್ವಲ್ಪ ಪಾಪ್ಯುಲರ್, ಅವ್ರ ಹೆಸರು ತಗೊಳಕ್ಕೆ ಇಷ್ಟಪಡಲ್ಲ. ಬಟ್ ಆದರೆ ಅವ್ರ ನಂಬರ್ಗಳನ್ನೆಲ್ಲ ಇಸ್ಕೊಂಡು ಕಾಲ್ ಮಾಡಿದ್ವಿ. ಬಟ್ ನೋ ರೆಸ್ಪಾನ್ಸು. ಏನಪ್ಪ ಇದೊಂಥರ ಹಿಂಸೆ ಅನ್ನೋ ಥರ ಆಗಿ ತಿರ್ಗಾದ ಹೇಗೋ ವಂಗೀಣ ಸೇವಾಶ್ರಮ ಅಂತ ಹೇಳ್ಬಿಟ್ಟು ಒಂದು ಆಶ್ರಮ ತಿಳ್ಕೊಂಡು ಈ ಥರ ಹುಡುಗಿ ಇದ್ದಾಳೆ ಅಂತೇಳಿ ಅಲ್ಲೋಗಿ ಸೊ ಮಾತಾಡಿಸಿ ಅವ್ರ ಹತ್ರ ಎಲ್ಲ ಏನೋ ಸೇವಾಶ್ರಮದಲ್ಲಿ ಇದ್ರಲ್ಲ ಅವ್ರ ಮ್ಯಾನೇಜರ್ ಅವ್ರನ್ನೆಲ್ಲ ಮಾತಾಡಿಸಿ ಸೊ ಒಪ್ಪಿಸಿದ್ವಿ ಸಿನಿಮಾ ಮಾಡೋದಕ್ಕೆ. ಹುಡುಗಿ ಒಪ್ಕೊಂಡ್ಲಾ? ಸಾಮಾನ್ಯವಾಗಿ ಆ ವಯಸ್ಸು ಹುಡುಗಿರಿಗೆಲ್ಲ ಅಂದರೆ ಚಿಕ್ಕ ಹುಡುಗರಿಗೆಲ್ಲ ಸಿನಿಮಾ ಅಂದರೆ ತುಂಬ ಇಷ್ಟ ಇರುತ್ತಲ್ವ. ಸೊ ಮಾಡೋಕೆ ಒಪ್ಕೊಂಡ್ಲು. ಸೊ ಒಪ್ಕೊಂಡ್ರು. ಸೊ ಇವಾಗ ನಿಮ್ಮ ಪಾತ್ರಕ್ಕೆ ತಕ್ಕನಾದಂಥ ಹುಡುಗಿಯ ಆಯ್ಕೆ ಆಯಿತು, ಕಲಾವಿದೆಯ ಆಯ್ಕೆ ಆಯಿತು. ನಂತರ ಸಿನಿಮಾ ಮಾಡೋದು ಅನ್ನೋದು ಒಂದು ಸುಲಭದ ಕೆಲಸ ಅಲ್ಲ, ಅದೊಂದು ತಪಸ್ಸು ಇದ್ದ ಹಾಗೆ. ಸೊ ಅದಕ್ಕೆ ಕೂತೆ ಅಂದಮೇಲೆ ಅದನ್ನು ಸಕ್ಸಸ್ ಆಗೋ ತನಕ ಅಥವಾ ಮಾಡಿ ಮುಗಿಸೋ ತನಕ ನೀ ಹೇಳೋ ಹಾಗೆ ಇಲ್ಲ. ಈ ಮಧ್ಯೆ ನಿಮ್ಮ ಓದಿತ್ತು, ನಿಮ್ಮ ಫ್ಯಾಮಿಲಿ ಇತ್ತು, ಜೊತೆಗೆ ಸಿನಿಮಾ ಕೆಲಸ. ಸೊ ಆ ಪ್ರಾಸೆಸ್ ತುಂಬ ದೊಡ್ಡದು. ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನ್ನು, ಶೂಟಿಂಗು, ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಇದು ನನ್ನ ಡೆಬ್ಯೂ ಫಿಲಮ್ಮು. ಸೊ ತುಂಬ ಅಂದರೆ ನಾನೇನು ಇನ್ನೂ ಕಲ್ತಿರೋದೇನೂ ಇಲ್ಲ, ಇನ್ನು ಈಗಿಂದ ಸ್ಟಾರ್ಟ್ ಆಗುತ್ತೆ. ಒಂದೊಂದೇ ಸಿನಿಮಾಗಳು ನೋಡ್ತಾ ಮತ್ತು ಕೆಲಸಗಳು ಮಾಡ್ತಾ ಕಲಿಯೋದು ತುಂಬ ಇದೆ.
ಜೊತೆಗೆ ಅಂದರೆ ನನ್ನ ಅದೃಷ್ಟ ಏನಪ್ಪ ಅಂತಂದರೆ ನನ್ನ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದು ಪೃಥ್ವಿ ಸರ್, ಕೊಡನೂರು ಪ್ರೊಡಕ್ಷನಿಂದ ಸಿನಿಮಾ ಪ್ರೊಡ್ಯೂಸ್. ಸೊ ಎನಿ ಟೈಮ್ ತುಂಬ ಸಹಕಾರ ಸಿಗೋದು ಅವರಿಂದ, ಏನೇ ಆಗಿರಲಿ ಪ್ರತಿಯೊಂದು ವಿಷಯದಲ್ಲೂ ಸಹಕಾರ ಸಿಗೋದು. ಮತ್ತು ಈ ಶೂಟಿಂಗ್ ಟೈಮಲ್ಲಂತೂ ಏನು ಆಲ್ಬನಿಸಮಿಂದ ಪಾಪ ಜಯೇಶ್ ಸಫರ್ ಮಾಡ್ತಾಯಿದ್ದಾಳೆ. ಅವಳ ಹತ್ರ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ತೆಗ್ಸೋದು ತುಂಬ, ಅಂದರೆ ಆ ಟೈಮಲ್ಲೆಲ್ಲ ಕಷ್ಟ. ಯಾಕೆ ಅಂತಂದರೆ ಇವಾಗ ಹೊರಗಡೆ ಬಿಸಿಲಲ್ಲಿ ಶೂಟ್ ಮಾಡಬೇಕು ಅಂತಂದಾಗ ಕೆಂಪಾಗ್ಬಿಡುತ್ತೆ ಅವ್ರ ಸ್ಕಿನ್, ಬೇಗ ಸ್ಕಿನ್ ಕೆಂಪಾಗುತ್ತೆ. ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಅವ್ರ ಕೈಯಲ್ಲಿ ಆಗಲ್ಲ ಪಾಪ, ತುಂಬ ಬೇಗ ಸುಸ್ತಾಗ್ತಾರೆ. ಸೊ ಅದರಲ್ಲಿ ಅದೇ ಟೈಮ್ ಕೊಟ್ಟು ಎಲ್ಲ ಮಾಡಬೇಕಾಗಿತ್ತು. ಸೊ ಸ್ವಲ್ಪ ಕಷ್ಟ ಆಗ್ತಿತ್ತು. ಮತ್ತು ಇಲ್ಲಿಂದಷ್ಟು ಶೂಟ್ ಮಾಡಿದ್ವಿ, ಇನ್ನು ಮಿಕ್ಕಿದ್ದು ಬೆಂಗಳೂರಲ್ಲಿ ಒಂದಷ್ಟು ಶೂಟ್ ಮಾಡಿದ್ವಿ, ಮತ್ತು ಮಿಕ್ಕಿದ್ದು ಊರಲ್ಲೆಲ್ಲ ಮಾಡಿದ್ವಿ. ಊರಲ್ಲಿ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ಸ್ಗಳೆಲ್ಲ ಕಮ್ಮಿ, ಅದು ಹಳ್ಳಿ ಆಗಿರೋದ್ರಿಂದ. ಸೊ ಅಲ್ಲಿ ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರ್ಸ್ಗಳೆಲ್ಲ ತುಂಬ ಅಚ್ಚುಕಟ್ಟಾಗಿ ಹೊಂದಿಸ್ಕೊಟ್ರು. ಅಂದರೆ ಅಲ್ಲಿನ ಸ್ಥಳೀಯರು, ಮತ್ತು ಸ್ಪೆಷಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಒಬ್ಬರು, ಶಿವಕುಮಾರ್ ವೀರಭದ್ರಯ್ಯ ಸರ್ ಅಂತ. ಸೊ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಅಂದರೆ ಸಿನಿಮಾ ಅಲ್ಲೇ ಊರಲ್ಲೆಲ್ಲ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ ತುಂಬ ಸಪೋರ್ಟ್ ಮಾಡಿದ್ರು. ಯಾವ ಊರಲ್ಲಿ ಶೂಟಿಂಗ್ ಮಾಡಿದ್ದು ಮನೋಹರ್? ಅದೇ ನನ್ನ ಸ್ವಂತ ಊರಲ್ಲೇ. ಸೂಪರ್ ಅಲ್ಲ, ಇದು ಖುಷಿಯಾದ ವಿಚಾರ. ಹೌದು. ಸೊ ಈ ಎಲ್ಲದರ ನಡುವೆ ಸಿನಿಮಾ ಸಿದ್ಧ ಆಯಿತು. ಆದರೆ ಕನ್ನಡ ಚಿತ್ರರಂಗದಲ್ಲಿ ಆಗಲಿ ಯಾವುದೇ ಚಿತ್ರರಂಗದಲ್ಲಿ ಆಗಲಿ ಸಿನಿಮಾ ಸಿದ್ಧ ಮಾಡೋದು ಒಂದು ಶ್ರಮದ ಕೆಲಸ, ಆದರೆ ಅದನ್ನು ರಿಲೀಸ್ ಮಾಡೋದಿದೆಯಲ್ಲ ಅದು ಎಲ್ಲದಕ್ಕಿಂತ ದೊಡ್ಡ ಚಾಲೆಂಜಿಂಗ್ ಕೆಲಸ. ಸೊ ಸಿನಿಮಾ ರಿಲೀಸ್ ಹೇಗಿತ್ತು, ಆ ಒಂದು ಫೇಸ್ ಮಾಡಿದ್ದು ಚಾಲೆಂಜಸ್ನ? ಬಟ್ ಆದರೆ ಈ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಇದು ವರ್ಲ್ಡ್ ಪ್ರೀಮಿಯರ್ ಆಗಿರೋದು, ಇನ್ನು ಸೆನ್ಸರ್ ಕೂಡ ಆಗಿಲ್ಲ. ಇದು ಸೆನ್ಸರ್ ಮಾಡ್ದಂಗೆ ನಾವು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಿಗೆಲ್ಲ ಕಳಿಸ್ಕೊಡ್ಬೋದು. ಸೊ ಇನ್ನೂ ಇಂಡಿಯನ್ ಪ್ರೀಮಿಯರು ಆಗಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟು. ಇದೇ ಚಿತ್ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಪ್ರದರ್ಶನವೂ ಆಗತ್ತೆ, ಜೊತೆಗೆ ನಟನೆಗೆ ಅಲ್ಲಿ ಮನ್ನಣೆ ಕೂಡ ಸಿಗತ್ತೆ ಕಲಾವಿದರದು. ಸೊ ಅಲ್ಲಿಗೆ ನೀವು ಕಳಿಸ್ಕೊಟ್ಟಿದ್ದಂಥ ವಿಚಾರ ಹೇಗೆ? ಚಿತ್ರೋತ್ಸವಕ್ಕೆ ನೀವು ಅದನ್ನು ಹೇಗೆ ಕಳಿಸಿದ್ರಿ? ಆ ಪ್ರಾಸೆಸ್ ಹೇಗಿತ್ತು? ಇದು ನನಗೆ ಅದು ಇನ್ನೂ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅಂದರೆ ಚಲನಚಿತ್ರೋತ್ಸವಗಳಿಗೆ ಕಳಿಸ್ಕೊಡೋದು ಇದು ಪೃಥ್ವಿ ಸರ್ ಇದರಲ್ಲೆಲ್ಲ ತುಂಬ ಐಡಿಯಾ ಇದೆ. ಅಂದರೆ ಅವರು ರೈಲ್ವೆ ಚಿಲ್ಡ್ರನ್ನು, ಪಿಂಕಿಯಲ್ಲಿ 18 ಅವರ ಸಿನಿಮಾಗಳೆಲ್ಲ ತುಂಬ ಪ್ರೆಸ್ಟೀಜಿಯಸ್ ಫಿಲ್ಮ್ ಫೆಸ್ಟಿವಲ್ಗಳೆಲ್ಲ ಪ್ರೀಮಿಯರ್ ಆಗಿದೆ. ಅಂದರೆ ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು, ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು. ಸೊ ಇಲ್ಲೆಲ್ಲ ಸಿನಿಮಾ ಪ್ರೀಮಿಯರ್ ಆಗಿದೆ. ಅವ್ರಿಗೆಲ್ಲ ಒಂದು ಸ್ವಲ್ಪ ಈ ಸಿನಿಮಾ ಎಲ್ಲೆಲ್ಲಿ ಹೋಗ್ಬೋದು ಅಂತ ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತು. ಸೊ ಅವರು ಸರ್ ಕಳಿಸ್ಕೊಟ್ರು. ಸೊ ಶಾಂಘೈದು ಏಷ್ಯಾದಲ್ಲಿ ಅತಿ ದೊಡ್ಡ ಫಿಲ್ಮ್ ಫೆಸ್ಟಿವಲ್ ಅದು, ಅಂದರೆ ತುಂಬ ದೊಡ್ಡ ಫಿಲ್ಮ್ ಫೆಸ್ಟಿವಲ್ಲು. ಸೊ ಅಲ್ಲಿ ಸೆಲೆಕ್ಟ್ ಆದಾಗ ನಮಗಂತೂ ಅಂದರೆ ಒಂಥರ ಖುಷಿ, ಒಂಥರ ಲಾಟ್ರಿ ಸಿಕ್ತಂಗೆ ಅದು. ಅಲ್ಲಿ ಅದು ಸುಮಾರು ಒಂದು 3800 ಸಿನಿಮಾಗಳೇನೋ ಕಳಿಸ್ತಾರೆ. ಈ ಸತಿ ಕಳಿಸಿದ್ರಂತೆ ಒಂದು 105 ದೇಶಗಳಿಂದ. ಸೊ ಅದರಲ್ಲಿ ಸೆಲೆಕ್ಟ್ ಮಾಡೋದು 24 ಸಿನಿಮಾಗಳು. ಸೊ ಆ 24 ಸಿನಿಮಾಗಳಲ್ಲಿ ನಮ್ಮದು ಒಂದು ಮಿಕ್ಕ ಬಣ್ಣದ ಹಕ್ಕಿಗಳು ಕೂಡ ಒಂದು. ಅದರಲ್ಲಿ ಇನ್ನೊಂದೇನಪ್ಪ ಅಂತಂದರೆ ನನ್ನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಏಷ್ಯನ್ ನ್ಯೂ ಟ್ಯಾಲೆಂಟ್ಸ್ ವಿಭಾಗದಲ್ಲಿ ಸೆಲೆಕ್ಟ್ ಆಗಿತ್ತು. ಅದರಲ್ಲಿ 11 ಸಿನಿಮಾಗಳಿರುತ್ತೆ. ಮತ್ತು ಇದರಲ್ಲಿ 5 ಕ್ಯಾಟಗರಿಲಿ ನಮ್ಮ ಸಿನಿಮಾ ನಾಮಿನೇಟ್ ಆಗಿತ್ತು. ಬೆಸ್ಟ್ ಫಿಲಮು, ಬೆಸ್ಟ್ ಡೈರೆಕ್ಟರು, ಬೆಸ್ಟ್ ಆ್ಯಕ್ಟ್ರಸ್ಸು, ಬೆಸ್ಟ್ ಸಿನಿಮಾಟೋಗ್ರಫಿ ಮತ್ತು ಬೆಸ್ಟ್ ಸ್ಕ್ರೀನ್ ಪ್ಲೇ. ಸೊ 5ರಲ್ಲಿ ನಾಮಿನೇಟ್ ಆಗಿತ್ತು. ಸೊ ಇದರಿಂದ ನನಗೆ ಗೊತ್ತಾಗುತ್ತೆ ಸಿನಿಮಾ ಹೇಗೆ ಮೂಡಿ ಬಂದಿದೆ ಅಂತ. ಸೊ ಮತ್ತು ಅಲ್ಲಿ ಬೆಸ್ಟ್ ಆ್ಯಕ್ಟ್ರಸ್ ಅವಾರ್ಡ್ ಕೂಡ ಬಂತು ಸಿನಿಮಾಗೆ. ಸೊ ನಮ್ಮದು ಶಾಂಘೈ ಫಿಲ್ಮ್ ಫೆಸ್ಟಿವಲಲ್ಲಿ ಅವಾರ್ಡ್ ವಿನ್ನಿಂಗ್ ಫಿಲಮ್. ಹೌದು, ನೀವಾಗಲೇ ಹೇಳಿದ್ರಿ ಪ್ರಾರಂಭದಲ್ಲಿ ಹುಡುಗಿಯಿಂದ ನಟನೆ ತೆಗೆಸೋದು ಕೂಡ ಒಂದು ಚಾಲೆಂಜ್ ಆಗಿತ್ತು ಅಂತ ಹೇಳಿ. ಬಹುಶಃ ಆ ತೆಗೆಸೋದ್ರಲ್ಲಿ ಹುಡುಗಿಗೆ ಪ್ರಶಸ್ತಿ ಬಂದಿರೋದ್ರಲ್ಲಿ ಎಲ್ಲೋ ಒಂದು ಕಡೆ ನಿರ್ದೇಶಕ ಗೆದ್ದ ಅಂತ ಅನ್ಸತ್ತಲ್ಲ? ಇರ್ಬೋದು, ಖಂಡಿತ. ಅಂದರೆ ಒಂದು ಅವಳಿಗೂ ರಿಹರ್ಸಲ್ ಎಲ್ಲ ತುಂಬ ಮಾಡಿಸಿದ್ವಿ. ಸೊ ಸ್ಟಾರ್ಟಿಂಗ್ ಟೈಮಲ್ಲೆಲ್ಲ ಪೃಥ್ವಿ ಸರೆಲ್ಲ ಇದ್ರ ಜೊತೆಗೆ. ಸೊ ಈ ಥರ ಬರಬೇಕು ಅಂತೆಲ್ಲ ಜೊತೆಗೆ ನಿಂತ್ಕೊಂಡು ಗೈಡ್ ಮಾಡಿಸಿದ್ರು ನನಗೆ. ಅಂದರೆ ನನಗೆ ಒಂದು ಸ್ವಲ್ಪ ಈ ಥರ ಎಲ್ಲ ಹೇಳಿದರು. ಸೊ ನಾನು ಅವ್ರನ್ನ ಫಾಲೋ ಮಾಡಿದೆ. ಸೊ ಒಂದು 20 days ಅವಳಿಗೆ ಟ್ರೈನ್ ಮಾಡಿದ್ದೀನಿ. ಅಂದರೆ ಯಾಕಂತಂದರೆ ಅವಳಿಗೆ ಆ್ಯಕ್ಟಿಂಗ್ ಬಗ್ಗೆ ಅಷ್ಟೊಂದೇನು ಗೊತ್ತಿರಲ್ಲ. ಸೊ ನಾನು ಆ್ಯಕ್ಟರಾಗಿ ನನ್ನ ಫಿಲ್ಮ್ ಕೆರಿಯರ್ನ ನಾನು ಸ್ಟಾರ್ಟ್ ಮಾಡಿರೋದು. ಸೊ ಟ್ರೈನ್ ಮಾಡಿದೆ, ಖುಷಿ ಆಗ್ತಿದೆ ಇವತ್ತು ಅವಳಿಗೆ ಬೆಸ್ಟ್ ಆ್ಯಕ್ಟ್ರೆಸ್ ಅವಾರ್ಡ್ ಬಂದಿರೋದು. ಖಂಡಿತ ನಮಗೂ ಖುಷಿ, ಯಾಕಂದರೆ ಇಂಥ ಚಿತ್ರಗಳು ಬೇಕು. ಕನ್ನಡ ಚಿತ್ರರಂಗದಲ್ಲಿ ಇಂಥ ಸಿನಿಮಾಗಳು ಬೇಕು, ಒಂದು ಸಾಮಾಜಿಕ ಕಳಕಳಿ ಮೂಡಬೇಕು ಈ ಚಿತ್ರಗಳ ಮೂಲಕ. ಅದರಲ್ಲೂ ಇವತ್ತಿನ ಯೂತ್ಸ್ ಇಂಥ ಸಿನಿಮಾ ಹತ್ರ ಮುಖ ಮಾಡಿರೋದು ಬಹಳ ಖುಷಿ ಕೆಲಸ.
ಸೊ ಇದು ಆಗಬೇಕು ಅನ್ನುವಂಥದ್ದು. ಇದಲ್ಲದೆ ಮನೋಹರ್ ಅವರೇ, ಕೇಂದ್ರ ಸರ್ಕಾರದ ಒಂದು ಡಾಕ್ಯುಮೆಂಟ್ರಿ ಫಿಲ್ಮ್ಗೆ ಕೂಡ ನೀವು ವರ್ಕ್ ಮಾಡುವಂಥ ಅವಕಾಶ ನಿಮಗೆ ಒದಗಿ ಬರುತ್ತೆ. ಸೊ ಆ ಬಗ್ಗೆ ಹೇಳಿ. ಅದು ದೊಡ್ಡಬಳ್ಳಾಪುರದಲ್ಲಿ ಮಾಡಿರೋ ಅಂಥದ್ದು. ಸೊ ಇದನ್ನು ಡೈರೆಕ್ಟ್ ಮಾಡಿರೋದು ಪೃಥ್ವಿ ಸರೇ, ಆ್ಯಕ್ಷನ್ ಡ್ರಾಮಾ ಕಟ್ ಅಂತ. ಅದು ಒಂದಷ್ಟು ಮಕ್ಕಳ ಜೊತೆ ಕೆಲಸ. ಅದು ಅಂದರೆ ಮಕ್ಕಳೇ ಒಂದು ಶಾರ್ಟ್ ಫಿಲಮ್ ಮಾಡೋ ಅಂಥದ್ದು, ಅಂದರೆ ಅವ್ರ ಆಸಕ್ತಿ ಸಿನಿಮಾ ಮಾಡೋದ್ರ ಬಗ್ಗೆ ಅದ್ರ ಸಂಬಂಧಪಟ್ಟಿದ್ದದು. ನಾನು ಅದರಲ್ಲಿ ಮೆಂಟರಾಗಿ ವರ್ಕ್ ಮಾಡಿದ್ದೆ. ಸೊ ಇದು ನನಗೆ ತುಂಬ ಹೆಲ್ಪ್ಫುಲ್ ಆಯಿತು ಈ ಸಿನಿಮಾದಲ್ಲಿ. ಇದು ಒಂದು ಚಿಕ್ಕ ಮಕ್ಕಳ ಜೊತೆ ಎಲ್ಲ ನಾನು ಸಿನಿಮಾ ಮಾಡೋದಕ್ಕೆ, ಅಂದರೆ ಸ್ಕೂಲಲ್ಲಿ ಅಂದರೆ ಶೂಟ್ ಟೈಮಲ್ಲೆಲ್ಲ ಮಕ್ಕಳ ಜೊತೆ ವರ್ಕ್ ಮಾಡೋದಕ್ಕೆ ಆ ಡಾಕ್ಯುಮೆಂಟ್ರಿ ಮೂವಿ ನಂಗೆ ತುಂಬ ಹೆಲ್ಪ್ಫುಲ್ ಆಯಿತು. ಸೊ ಬಹುಶಃ ಈ ಎಲ್ಲ ಅನುಭವಗಳ ಒಟ್ಟು ಮಿಶ್ರಣವೇ ಮಿಕ್ಕ ಬಣ್ಣದ ಹಕ್ಕಿಗಳಾಯ್ತಾ? ಹೇಳ್ಬೋದಂಗೆ. ಖಂಡಿತ. ಪಿಂಕಿಯಲ್ಲಿ 17 ಈ ಟೈಟಲ್ಗಳೆಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಮಕ್ಕಳ ಸುತ್ತಾನೆ ಮನೋಹರ್ ಇದ್ದಾರಾ ಅಂತ ಅನ್ಸುತ್ತೆ ನನಗೆ. ಇದು ಪಿಂಕಿಯಲ್ಲಿ 17 ಎಲ್ಲ ಮಕ್ಕಳ ಚಿತ್ರ ಅಂತೂ ಅಲ್ಲ. ಅದು ರೈಲ್ವೆ ಚಿಲ್ಡ್ರನ್ ಮಕ್ಕಳ ಚಿತ್ರ ಅಲ್ಲ. ನೀವು ಒಂದ್ಸತಿ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಅದು. ಇದು 17 ಬಂದು ಒಂದು PU ಲೆವೆಲ್ ಅಲ್ಲಿ ಒಂದು ಆಗೋ ಇನ್ಸಿಡೆಂಟು, ತಮ್ಮ ಒಂದು ಸೆಕ್ಸ್ ಟೇಪ್ನ ರಿಲೀಸ್ ಮಾಡ್ಕೊಂಡು ಅವರೇ ತಿರುಗಿ ಎಲ್ಲೆಲ್ಲ ಓಡಾಡುತ್ತೆ, ಓಡಾಡಬೇಕಾಗಿ ಬರುತ್ತೆ ಅನ್ನೋದೊಂದು ತಿಳಿಸುತ್ತೆ. ಮತ್ತು ಪಿಂಕಿಯಲ್ಲಿ ಒಂದು ಬೆಂಗಳೂರಲ್ಲಿ ಅಥವಾ ಮೇಜರ್ ಸಿಟಿಗಳಲ್ಲಿ ಆಗ್ತಾ ಇರೋವಂಥ ಸಮಸ್ಯೆ. ಅದು ಒಂದು ಮಗುನ ನೋಡ್ಕೊಳಕ್ಕೆ ಬರೋವಂಥವ್ರು ಮಗುನ ಯಾವ ಥರ ಭಿಕ್ಷೆ ಮಾಡ್ಕೊಳ್ತಾರೆ. ಹೌದು. ಸೊ ಆ ಥರ. ಬಟ್ ಆದರೆ ಹೆಸರುಗಳು ಆ ಥರ ಕಾಣಿಸ್ತವೆ, ಅಂದರೆ ಟೀನೇಜ್ ಥರದ್ದು ಕಾಣಿಸ್ತವೆ. ಬಟ್ ಎಲ್ಲೋ ಕಥಾವಸ್ತುನು ಮಕ್ಕಳ ಆಧಾರಿತವಾಗಿಯೇ ಇದೆ, ಇಲ್ಲ ಅಂತೇನಿಲ್ಲ. ಇಲ್ಲ ಅಂತೇನಿಲ್ಲ, ಬಟ್ ಆದರೆ ಮಕ್ಕಳ ಸಿನಿಮಾ ಅಲ್ಲ ಇದು. ಅಲ್ಲ, ಅದಿಲ್ಲ ಖಂಡಿತ. ಆದರೆ ಎಲ್ಲ ವಿಚಾರಗಳನ್ನು ಕೇಳುವಾಗ ಅನ್ನಿಸ್ತಾ ಇರೋದು, ಎಲ್ಲ ಸಿನಿಮಾದಲ್ಲೂ ಒಂದು ಮೆಸೇಜ್ ಇದೆ. ಸೊ ಮೆಸೇಜ್ ಓರಿಯೆಂಟೆಡ್ ಫಿಲ್ಮೇ, ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಅಲ್ಲ ಇದು. ಇದು ಇನ್ಫೋಟೈನ್ಮೆಂಟ್, ಮಾಹಿತಿ ಜೊತೆಗೆ ಮನರಂಜನೆ ಎರಡನ್ನೂ ಕೂಡ ನಿರೀಕ್ಷೆ ಮಾಡ್ಬೋದು ನಿಮ್ಮ ಸಿನಿಮಾದಲ್ಲಿ. ನಾವು ನಮ್ಮ ಸಿನಿಮಾದಲ್ಲಿ ಅದೇ ಸಿನಿಮಾ ರಿಯಾಲಿಟಿ ಏನಿದೆ ಅದು ತೋರಿಸೋದು. ಬಟ್ ಆದರೆ ಅದರಲ್ಲಿ ಏನೋ ಮೆಸೇಜ್ ಸಿಗುತ್ತೆ ಅಂತಂದರೆ ಅದೊಂಥರ ನೋಡೋರ್ಗೆ ಬೋನಸ್. ಅದು ಅಂದರೆ ಒಳ್ಳೆ ಸಿನಿಮಾ ಮಾಡಬೇಕಷ್ಟೆ, ಮಾಡಬೇಕು ಅನ್ನುವಂಥದ್ದು. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಗೌರವ ಕೂಡ ನಿಮ್ಮ ಮುಡಿಗೇರಿದೆ. ಆ ಅದ್ಭುತ ಕ್ಷಣಗಳನ್ನು ಮತ್ತೆ ನೀವು ನೆನಪಿಸ್ಕೊಳ್ಳೋದಾದರೆ ನಮ್ಮೊಟ್ಟಿಗೆ. ಅದು ಸ್ಕೂಲಲ್ಲಿದ್ದೆ, ಆವಾಗೆ ಪ್ರಶಸ್ತಿ ಬಂತದ್ದು. ಅಂದರೆ ಈ ಥರ ನ್ಯಾಷನಲ್ ಅವಾರ್ಡ್ ಎಲ್ಲ ಸೆಲೆಕ್ಟ್ ಆಗಿತ್ತಲ್ವ, ಸ್ಕೂಲಲ್ಲೇ ಏನು ಈ ಥರ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಿದ್ದದು. ಸ್ಕೂಲಲ್ಲಿ ಈ ಥರ ಅಪ್ಲೈ ಮಾಡಿದರು ಟೀಚರ್ಸ್ಗಳು. ನಮ್ಮ ಅಂದರೆ ಅಸಾಧಾರಣ ಸಾಧನೆ ಮಾಡಿದ ವ್ಯಕ್ತಿ ಅಂತ ಹೇಳ್ಬಿಟ್ಟು ಒಂದು ಪ್ರಶಸ್ತಿ ಕೊಡ್ತಾರೆ. ಸೊ ಸ್ಕೂಲಿಂದ ಅಪ್ಲೈ ಮಾಡಿ, ನನಗೆ ಗೊತ್ತಿಲ್ಲ, ಆ ವಿಷಯನೇ ಗೊತ್ತಿಲ್ಲ ಅವ್ರು ಅಪ್ಲೈ ಮಾಡಿರೋದು. ತಿರ್ಗಿ ಅದಾದಮೇಲೆ ಅನೌನ್ಸ್ ಆದಮೇಲೆ ಫೋನ್ ಮಾಡಿ ನಿಮ್ಗೆ ಈ ಥರ ಪ್ರಶಸ್ತಿ ಬಂದಿದೆ, ಬನ್ನಿ ತಗೊಂಡೋಗಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ಲಿಪ್ಪ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಬಂದು ಕರೆಸ್ಬಿಟ್ಟು ಪ್ರಶಸ್ತಿ ಕೊಟ್ಟಿದ್ರು. ಭಾಳ ಖುಷಿ. ಆ ಟೈಮ್ ಆ ಥರ ಏನು ಗೊತ್ತಿಲ್ದಂಗೆ ಆಗೋಗ್ಬಿಟ್ರೆ ಅದು ಈ ಥರ ಒಂದು ಇದೆ ಅನ್ನೋದೇ ಗೊತ್ತಿಲ್ಲ. ಬಟ್ ಜೀವನನೇ ಒಂದು ಅನಿರೀಕ್ಷಿತ ಅಲ್ವಾ, ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದ್ರಲ್ಲಿ ಮಜಾ ಇರೋದಿಲ್ಲ. ಸೊ ಎಲ್ಲವೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಾ ಹೋಗ್ಬೇಕು. ಸೊ ಇವಾಗ ನಾನು ಅದೇ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ತಂದೆ ತಾಯಿಗೊಂದು ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಸೊ ಏನು ಅಂತ ಕೇಳಿಸ್ಲಾ? ಆಡಿರ್ಬೋದು. ಆಗದು ಅಂತ ಹೇಳಿ ಕೈ ಕೊಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರೆ ಬಹುಶಃ ಈ ಮಟ್ಟಿಗಿನ ಸಾಧನೆ ಸಾಧ್ಯ ಆಗ್ತಿರ್ಲಿಲ್ವೇನೋ ಅಲ್ವಾ ಮನೋಹರ್? ಇರ್ಬೋದೇನೋ. ಖಂಡಿತ. ಬಹಳಷ್ಟು ಜನ ನಿಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮನೋಹರ್ ನಿಮ್ಗೆಲ್ಲವೂ ಒಳ್ಳೇದಾಗ್ಲಿ ಅಂತ ಹೇಳಿ ವಿ ನಾರಾಯಣಪ್ಪ ರಾಧಾ ಹೊಸೂರು ತಮಿಳ್ನಾಡಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಜಗಳೂರಿನ ಸೊಕ್ಕೆ ಹಾಲೇಶ್ ಅವರು ಹೇಳ್ತಾ ಇದ್ದಾರೆ, ಶಿಕ್ಷಣದ ಜೊತೆಗೆ ಕಲೆಯನ್ನ ಮೈಗೂಡಿಸಿಕೊಳ್ಳೋದು ಅನ್ನೋದಿದೆಯಲ್ಲ, ಇದು ಪ್ರಯತ್ನದಿಂದ ಸಾಧ್ಯ ಆಗುವಂಥದ್ದ ಅಥವಾ ಪ್ರತಿಭೆಯಿಂದ ಸಾಧ್ಯ ಆಗುವಂಥದ್ದ ಅಂತ ನಿಮ್ಮನ್ನು ಪ್ರಶ್ನಿಸ್ತಾ ಇದ್ದಾರೆ. ಬರೀ ಪ್ರತಿಭೆ ಇದ್ದು ಪ್ರಯತ್ನ ಇಲ್ಲ ಅಂದ್ರೂ ಆಗಲ್ಲ. ಅದೇ ಬರೀ ಪ್ರಯತ್ನ ಇದ್ದು ಪ್ರತಿಭೆ ಇಲ್ಲ ಅಂದ್ರೂ ಆಗಲ್ಲ. ಅಲ್ಲಿಗೆ ನಿಮ್ಮ ಉತ್ತರ ಎರಡೂ ಬೇಕು. ಖಂಡಿತ. ಹಾಗೆ ಸಂದೇಶವನ್ನ ಕಳಿಸಿದ್ದಾರೆ ಹರಿಹರ ಕೊಕ್ನೂರಿನಿಂದ ಶಾಂತಾಚಾರ ಬಡಿಗೇರ ಅವರು, ನಟ ನಿರ್ದೇಶಕ. ಸೊ ನಿಮ್ಮ ಒಂದು ಕಿರು ಪರಿಚಯ ನಮಗೆ ಆಕಾಶವಾಣಿ ಕಡೆಯಿಂದ ಆಯಿತು, ನಿಮಗೆ ಧನ್ಯವಾದಗಳು. ನಿಮ್ಮ ಫೇವ್ರೆಟ್ ಹೀರೋ ಯಾರು ಅನ್ನುವಂಥ ಪ್ರಶ್ನೆ ಕೂಡ ಬಂದಿದೆ. ನನ್ನ ಫೇವ್ರೆಟ್ ಹೀರೋ ಡಾಕ್ಟರ್ ರಾಜ್ಕುಮಾರ್. ಸೊ ಇವಾಗ ಅದೇ ಹಾಡನ್ನು ಕೇಳಿಸ್ದೆ. ಯಾಕೆ ಆ ಹಾಡು ಕೇಳಿಸ್ದೆ ಹೇಳಿ? ನಮ್ಮ ಅಪ್ಪ ಅಮ್ಮಂಗೆ ಇಷ್ಟ ಅಂತ.
ಸೊ ಅಪ್ಪ ಅಮ್ಮನ ಇಷ್ಟವನ್ನೆಲ್ಲ ನೆರವೇರಿಸೋದೇ ಮಕ್ಕಳ ಕರ್ತವ್ಯ ಅಲ್ಲ. ಅದೊಂದು ಸಣ್ಣ ಸಣ್ಣ ಇಷ್ಟ ಆದರೂ ಸರಿ, ಅವ್ರು ಬಹಳ ಖುಷಿ ಪಡ್ತಾರೆ. ಇದ್ರ ಜೊತೆಗೆ ಮತ್ತೊಬ್ರು ಪ್ರಶ್ನೆ ಕಳಿಸ್ಕೊಟ್ಟಿದ್ದಾರೆ. ಇಲ್ಲ, ನಿಮಗೆ ವಿಶಸ್ ಹೇಳ್ತಾ ಇದ್ದಾರೆ, ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಫ್ಯೂಚರ್ಗೆ ಅಂತ ಹೇಳಿ ವಸಂತ್ ತುಮಕೂರಿನಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಕಾಬುಲ್ ಹುಸೇನ್ ರಾಯಚೂರಿನಿಂದ, ಮನೋಹರ್ ಸರ್ ನಿಮ್ಮ ಮುಂದಿನ ಎಲ್ಲ ಭವಿಷ್ಯದ ಯೋಜನೆಗಳಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸಂದೇಶ ಕಳಿಸಿದಂಥ ಎಲ್ರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಜೊತೆಗೆ ನಿಮ್ಮಿಷ್ಟೆಲ್ಲ ಬೆಳವಣಿಗೆಯನ್ನು ನೋಡಿ ನಿಮ್ಮ ಸಂಬಂಧಿಗಳು ಏನೆಲ್ಲ ಹೇಳ್ತಾರೆ? ಸಂಬಂಧಿಕರು ಹೇಗೆ ಬೆಂತಟ್ತಾರ, ಹೇಗೆ ಮಾತಾಡ್ತಾರೆ? ಸಂಬಂಧಿಕರು ಅವಾಗಿಂದನೂ ಜೊತೆಗಿದ್ದಾರೆ, ಈಗಲೂ ಜೊತೆಗಿದ್ದಾರೆ. ಅಂದರೆ ಮಾಡ್ತೀಯಾ ಮಾಡು, ಅಂದರೆ ನಿನ್ನ ಜೊತೆ ಎಲ್ಲ ನಾವು ಇರ್ತೀವಿ ಅನ್ನೋ, ಸೊ ಯಾವಾಗಲೂ ಸಪೋರ್ಟ್ ಇರ್ತಿದೆ ಅಷ್ಟೇ. ಸೂಪರ್. ನಿಮ್ಮ ದೃಷ್ಟಿಕೋನದಲ್ಲಿ ಸಿನಿಮಾ ಅಂದರೆ ಏನು ಮನೋಹರ್? ನನ್ನ ದೃಷ್ಟಿಕೋನದಲ್ಲಿ ಸಿನಿಮಾ ಅಂದರೆ ರಿಯಾಲಿಟಿ ಇರಬೇಕು, ಮತ್ತು ಒಂದಷ್ಟು ನಮ್ಮ ಥಾಟ್ಸ್ಗಳಿರಬೇಕು, ಮತ್ತು ಒಂದಷ್ಟು ಫಿಕ್ಷನ್ಸ್ ಇರುತ್ತೆ. ಸೊ ಇದೆಲ್ಲ ಇದ್ರೆ ಒಂದು ಸಿನಿಮಾ ಆಗತ್ತೆ ಅನ್ನೋಂಥದ್ದು. ಹಾಗಿದ್ರೆ ಇದೆಲ್ಲ ಇರೋವಂಥ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಅವಶ್ಯಕತೆ ಅಲ್ವೇ? ಖಂಡಿತ ಹೌದು. ಎಲ್ಲ ಚಿತ್ರರಂಗಕ್ಕೂ ಅವಶ್ಯಕತೆ ಇದು. ಸೊ ಈಗ ಯಾವ ರೀತಿಯ ಸಿನಿಮಾಗಳನ್ನು ನಾವು ಕನ್ನಡ ಚಿತ್ರರಂಗದಿಂದ ನಿರೀಕ್ಷೆ ಮಾಡಬೇಕು ಪ್ರೇಕ್ಷಕರು? ಒಳ್ಳೊಳ್ಳೆ ಕಂಟೆಂಟ್ಗಳಿರಬೇಕು. ಕಂಟೆಂಟ್ ಜೊತೆ ಒಂದು ಸ್ವಲ್ಪ ಮನೋರಂಜನೆ, ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಒಟ್ಟಿನ ಕಂಟೆಂಟ್ ಜೊತೆ ಇವೆಲ್ಲ ಇರಬೇಕು. ಹಾಡು, ಕುಣಿತ, ಸಾಂಗ್ಸು, ಮ್ಯೂಸಿಕ್ಕು, ಫೈಟಿಂಗು ಎಲ್ಲ ಇರಲಿ. ಸೊ ಎಲ್ಲವೂ ಇರಬೇಕು, ಮಾಹಿತಿ ಜೊತೆಗೆ ಮನೋರಂಜನೆ ಎರಡೂ ಕೂಡ ಬೇಕೇ ಬೇಕು ಅನ್ನುವಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ಪೃಥ್ವಿ ಸರ್ ಹೊರತಾಗಿ ಇನ್ನು ಯಾರೆಲ್ಲರ ಸಹಕಾರ ನಿಮಗೆ ದಕ್ಕಿದೆ, ಅಥವಾ ಯಾರಾದರೂ ನಿಮ್ಮನ್ನು ಗುರುತಿಸಿದ್ದಿದ್ಯಾ? ಓ ಮನೋಹರ್ ಉದಯೋನ್ಮುಖ ಕಲಾವಿದ, ಉದಯೋನ್ಮುಖ ನಿರ್ದೇಶಕ ಅಂತ ಹೇಳಿ ಬೆನ್ ತಟ್ಟಿದ್ದಿದ್ಯಾ? ಸುಮಾರು ಜನ ತಟ್ಟಿದ್ದಾರೆ. ಅಂದರೆ ಸೊ ಆ್ಯಕ್ಚುಲಿ ಎಲ್ಲರೂ ಅಂದರೆ ಅಲ್ಲಿ ನಾವು ಯಾವ್ದಾದ್ರು ಒಂದು ಸ್ಕ್ರೀನಿಂಗ್ ಆಯಿತು ಅಂತಂದರೆ ಎಲ್ಲ ಸಿಗ್ತಾರೆ, ಮಾತಾಡಿಸ್ತಾರೆ. ಸೊ ಮಾಡ್ತಾ ಇದೆಯಾ ಮಾಡು, ನಮ್ಮ ಬೆಸ್ಟ್ ವಿಶಸ್ ಯಾವಾಗ ಇದ್ದೇ ಇರುತ್ತೆ ನಿನಗೆ ಅಂತೆಲ್ಲ ಹೇಳ್ತಾರೆ. ಸಿನಿಮಾದ ಹೊರತಾಗಿ ಯಾವ ಹವ್ಯಾಸಗಳನ್ನು ಮನೋಹರ್ ಇಟ್ಕೊಂಡಿದ್ದಾರೆ? ಸಿನಿಮಾದ ಹೊರತಾಗಿ ಅದೇ ಅಫ್ಕೋರ್ಸ್ ಕ್ರೀಡೆ, ಸ್ಪೋರ್ಟ್ಸ್ ಹೇಳಿದ್ರಿ ನೀವಾಗಲೇ. ಸೊ ಅದರ ಹೊರತಾಗಿ ವ್ಯವಸಾಯ. ಹವ್ಯಾಸ ಅಲ್ಲ ಅದು, ಆ್ಯಕ್ಚುಲಿ ನನ್ನ ಕಸುಬು. ನೆಕ್ಸ್ಟ್ ನನ್ನ ಪ್ರೊಫೆಷನ್ ಅದೇ ಅನ್ಕೋಬಿಡಿ ಇದೆಲ್ಲ ಆದಮೇಲೆ. ಓಕೆ. ಸೊ ಭವಿಷ್ಯದ ರೈತ. ಈಗ ನಾನು ರೈತನೇ. ನಾನು ಇಲ್ಲಿ ಕಾಲೇಜ್ ಮುಗಿಸ್ಕೊಂತೀನಿ. ಸೋಮವಾರದಿಂದ ಶನಿವಾರ ಒಂದೊಂದ್ಸತಿ ಕಾಲೇಜ್ಗೆ ಹೋಗಲ್ಲ ನಾನು. ಶನಿವಾರ ಮತ್ತು ಭಾನುವಾರ 2 ದಿನ ಊರಿಗೆ ಹೋಗಿ ವ್ಯವಸಾಯ ಮಾಡ್ತೀನಿ. ಸೊ ಈ ಭಾನುವಾರ ನಾನು ಊರಲ್ಲಿ ರಾಗಿ ಚೆಲ್ಬಿಟ್ಟು ಬಂದೆ. ಹೇಗೆ ಖುಷಿ ಕೊಡುತ್ತೆ ವ್ಯವಸಾಯದ ಕೆಲಸ? ತುಂಬ ಅಂದರೆ ಎಲ್ಲ ಕೆಲಸಗಳಿಗಿಂತನೂ ವ್ಯವಸಾಯನೇ ತುಂಬ ಖುಷಿ ಕೊಡೋದು ನನಗೆ. ಅದೇನೋ ಗೊತ್ತಿಲ್ಲ, ಅದು ಒಳಗಡೆನೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ವ್ಯವಸಾಯ ಮಾಡ್ತಾ ಇದ್ರೆ. ಒಂಥರ ಅದರಲ್ಲಿ ಬೆವರಲ್ಲಿ ಏನೋ ಒಂಥರ ಸುಖ ಇದೆ ಅಲ್ಲ. ಸೊ ಅಪ್ಪ ಅಮ್ಮ ಕೂಡ ಇವತ್ತಿಗೂ ವ್ಯವಸಾಯವನ್ನೇ ನಂಬಿರುವಂಥವ್ರು. ಹೌದು, ವ್ಯವಸಾಯ, ಹೈನುಗಾರಿಕೆ. ಸೊ ಆಗಾಗ ನೀವು ವೀಕೆಂಡ್ಸ್ ಅಲ್ಲಿ ಊರಿಗೆ ಹೋಗಿ ನೀವು ನಿಮ್ಮ ಒಂದು ಜವಾಬ್ದಾರಿನ ನಿರ್ವಹಿಸಿ ಬರ್ತೀರಾ? ಹೌದು, ಇರೋನ್ ಒಬ್ಬನೇ ಮಗ ಅಲ್ವಾ, ಮಾಡ್ಲೇಬೇಕಲ್ವೇ? ಖಂಡಿತವಾಗಿ. ಸೊ ನಿಮ್ಮ ಮುಂದಿನ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ, ವ್ಯವಸಾಯವನ್ನ ಬಿಟ್ಟು ಸಿನಿಮಾ ರಂಗದ ಯೋಜನೆಗಳು ಅಥವಾ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನೆಕ್ಸ್ಟ್ ಪ್ರಾಜೆಕ್ಟ್ಸ್? ನೆಕ್ಸ್ಟು ನಟನಾಗಿ ಒಂದೊಳ್ಳೆ ಆಪರ್ಚುನಿಟೀಸ್ಗಳು ಸಿಕ್ಕಿದ್ರೆ ಖಂಡಿತ ನಾನು ಆ್ಯಕ್ಟ್ ಮಾಡ್ತೀನಿ. ಜೊತೆಗೆ ನಿರ್ದೇಶಕನಾಗಿ ಮತ್ತು ಸ್ಕ್ರಿಪ್ಟ್ ರೈಟರ್ ಆಗಿ ನಾನೊಂದು ಏನೋ ಒಂದು ಬಡತನದಿಂದ ಬಂದಂತಹ ಒಂದಷ್ಟು ಯಂಗ್ ಏನು ಸ್ಟೂಡೆಂಟ್ಸ್ಗಳು ಯಾವ ಥರ ಅಂದರೆ ತುಂಬ ಫೈನಾನ್ಷಿಯಲಿ ವೀಕ್ ಆಗಿರ್ತಾರೆ. ಸೊ ಅವರು ಮನೆ ಜವಾಬ್ದಾರಿಗಳನ್ನ ಹೊತ್ಕೊಂಡ್ಬಂದು ಏನೋ ಜೀವನದಲ್ಲಿ ಸಕ್ಸಸ್ ಆಗಿ ಮನೆಗೆ ಸಪೋರ್ಟ್ ಮಾಡಬೇಕು ಅಂತೇಳಿ ಈ ಹುಡುಗನೇ ಆಗಿರ್ಬೋದು, ಹುಡುಗಿನೇ ಆಗಿರ್ಬೋದು, ಬಟ್ ಕೊನೆಗೆ ಒಂದು ಸತಿ ಲೋವಲ್ಲಿ ಬಿದ್ದು ಹೇಗೆ ಅವ್ರಿಗೆ ತಲೆನೋವಾಗಿ ಪರಿಣಮಿಸುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿತ್ರಕಥೆ ಬರಿತಾ ಇದ್ದೀನಿ. ಸೊ ಅದು ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ಅದನ್ನು ಜನಗಳು ತಲುಪ್ಸೋಕೆ ನಾನು ಎಲ್ಲ ಮಾಡ್ತೀನಿ. ಸೊ ಅಲ್ಲೂ ಒಂದು ಕಂಟೆಂಟ್ ಇದೆ, ವಾಸ್ತವತೆ ಇದೆ. ಹೌದು, ಅಟ್ ಪ್ರೆಸೆಂಟ್ ಆಗ್ತಿರುವಂಥದ್ದು. ಹೌದು, ಸುಮಾರು ಆಗ್ತಾ ಇದ್ದಾವೆ, ನೋಡ್ತಾ ಇದ್ದೀನಿ. ಯಾಕಂತಂದರೆ ನಾನು ಓದ್ತಾ ಇರೋದು ಗೌರ್ಮೆಂಟ್ ಕಾಲೇಜಲ್ಲಿ. ಇಲ್ಲಿ ಅಂದರೆ ತೀರಾ ಯಾರು ದುಡ್ಡಿರೋ ಅಂಥವ್ರು ಯಾರೂ ಬರಲ್ಲ. ಬಟ್ ಅವ್ರಿಗೆಲ್ಲ ಇಂಟೆನ್ಷನ್ ಏನಿರುತ್ತೆ ಅಂದರೆ ಚೆನ್ನಾಗಿ ಓದಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅಂತ ಬರ್ತಾರೆ. ಸೊ ಮಧ್ಯದಲ್ಲಿ ಏನೋ ಒಂದು ಈ ಥರ ಬದುಕಿನ ಏರಿಳಿತಗಳು, ಪ್ರೀತಿ, ಆ ರೀತಿ ಎಲ್ಲದಕ್ಕೂ ಖಂಡಿತ. ಸೊ ಇದು ನಿಮ್ಮ ಸುತ್ತಲಿನ ಅನುಭವಗಳೇ
ನಿಮ್ಮ ದೃಷ್ಟಿಕೋನಗಳು, ನೀವು ಯಾವ್ಯಾವುದನ್ನು ಹೇಗೆ ಗ್ರಹಿಸ್ತೀರಿ, ಅದುವೇ ನಿಮಗೆಲ್ಲೋ ಚಿತ್ರಕಥೆಯನ್ನು ಬರೀಲಿಕ್ಕೆ ಸಹಾಯ ಮಾಡ್ತಾ ಇದೆ ಅನ್ಸುತ್ತೆ. ಹೌದು, ಖಂಡಿತ. ಹಾಗಿದ್ರೆ ನೀವು ಜಗತ್ತನ್ನು ನೋಡುವಂಥ ದೃಷ್ಟಿಕೋನ ಹೇಗೆ? ಜಗತ್ತು ಅದೇ ಹೇಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ತುಂಬಾ ವಿಭಿನ್ನವಾಗಿ ನೋಡ್ತೀರಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಒಬ್ಬ ಯೂತ್ ಜಗತ್ತನ್ನ ನೋಡೋ ರೀತಿಗೂ, ಆದ್ರೆ ನೀವು ಯೂತ್ ಆಗಿ ನೀವು ಜಗತ್ತನ್ನ ಈಗ ನೋಡ್ತಿರೋ ರೀತಿಗೂ ತುಂಬಾ ವ್ಯತ್ಯಾಸ ಇದೆ ಅಂತ ಅನಿಸ್ತಾ ಇದೆ. ಆ ಥರ ಏನಿಲ್ಲ, ನಾನು ಸಾಮಾನ್ಯವಾಗಿ ಎಲ್ಲ ಗಮನಿಸ್ತೀನಿ ಅಷ್ಟೇ. ಅಂದರೆ ಏನೇನು ಆಗ್ತಾ ಇದೆ ಇವಾಗ, ನಿಮ್ಮ ಮುಂದೆ ಏನೋ ಒಂದು ವಿಷಯ ನಡೀತು ಅಂತಂದರೆ ಈ ವಿಷಯದಲ್ಲಿ ಯಾಕೆ ಇದೇ ಥರ ಇದೆ ಅನ್ನೋ ಥರ ನೋಡ್ತೀನಿ ಅಷ್ಟೇ. ಅಂದರೆ ಏನೋ ಆಯಿತು ಅಂತ ಬಿಟ್ಟು ಹೋಗಲ್ಲ, ಬಟ್ ನನ್ನ ಮುಂದೆ ಏನೋ ಒಂದು ವಿಷಯ ನಡೀತಾ ಇದೆ ಅಂತಂದರೆ ಹೌದಾ ಇದು ಹಿಂಗೆ ಇರಬೇಕಾ, ಯಾಕೆ ಈ ಥರ ಇರಬೇಕು ಅನ್ನೋ ಥರ ಒಂದು ಸ್ವಲ್ಪ, ಸೊ ಇದು ಯಾಕೆ ಹಾಗಾಗಬಾರ್ದು, ಹೀಗಾಗ್ಬೋದಲ್ವಾ. ಸೊ ಇದೇ ಅಲ್ವಾ ನಿರ್ದೇಶಕನಾಗೋದಕ್ಕೆ ಬೇಕಾಗಿರುವಂಥ ಕ್ವಾಲಿಟೀಸ್. ಸೊ ಎಲ್ಲವನ್ನು ಪರಾಮರ್ಶೆ ಮಾಡಬೇಕು ಅನ್ನುವಂಥದ್ದು, ಇದ್ದದನ್ನ ಇದ್ದ ಹಾಗೆ ಸ್ವೀಕರಿಸೋದಕ್ಕಿಂತ ಇದು ಯಾಕೆ ಹಾಗಾಗ್ಲಿಲ್ಲ, ಇದು ಯಾಕೆ ಹೀಗಾಗಬೇಕಿತ್ತು ಅಂತ ಯೋಚನೆ ಮಾಡುವಂಥದ್ದು. ಸೂಪರ್. ಈಗ ನೀವು ನಿರ್ದೇಶಕ ಕೂಡ ಹೌದು, ನಟ ಕೂಡ ಹೌದು. ನಿಮ್ಮ ಸಿನಿಮಾನ ಪಕ್ಕಕ್ಕಿಡೋಣ. ನೀವಿವಾಗ ಒಬ್ಬ ಆಡಿಯನ್ಸ್ ಆಗಿ ಒಂದು ಸಿನಿಮಾ ಥಿಯೇಟ್ರಿಗೆ ಎಂಟ್ರಿ ಕೊಟ್ಟಿದ್ದೀರಿ ಬೇರೆ ಒಂದು ಸಿನಿಮಾ ನೋಡೋದಕ್ಕೆ. ಆ ಸಿನಿಮಾನ ಯಾವ ದೃಷ್ಟಿಕೋನದಲ್ಲಿ ನೋಡ್ತೀರಿ ನೀವು? ನಾನು ಸಿನಿಮಾ ಬಗ್ಗೆ ಅಷ್ಟು ತಿಳ್ಕೊಳಕ್ಕಿಂತ ಮುಂಚೆ ಯಾವ ಥರ ನೋಡ್ತಿದ್ದೆ ಅಂದರೆ, ಸಿನಿಮಾ ನೋಡ್ತಿದ್ದೆ, ಚೆನ್ನಾಗಿತ್ತಾ, ಚೆನ್ನಾಗೈತೆ, ಚೆನ್ನಾಗಿಲ್ವಾ, ಮಧ್ಯದಲ್ಲೇ ಏನೋ ಚೆನ್ನಾಗಿಲ್ಲ ಬಿಡಿ, ಏನು ನೋಡ್ತೀಯ ಅನ್ನೋ ಥರ ಏನೋ ಒಂದು ಫೀಲ್ ಅಷ್ಟೇ. ಅಂದರೆ ಬಟ್ ಇವಾಗ ಏನಾಗ್ತಿದೆ ಅಂದರೆ, ನಾನು ಪ್ರತಿಯೊಂದು ಸಿನಿಮಾ ನೋಡಿದ್ರೂ ಅದರಲ್ಲಿ ಹೊಸ ಹೊಸ ವಿಷಯಗಳು ಕಲಿತೀನಿ. ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಪರ್ಫಾರ್ಮೆನ್ಸ್ ಆಗಿರ್ಬೋದು, ಒಂದೊಂದರಲ್ಲೂ ಒಂದೊಂದು ಚೆನ್ನಾಗಿರುತ್ತೆ, ಇನ್ನೊಂದು ಎಲ್ಲ ಕಂಪ್ಲೀಟ್ಲಿ ಚೆನ್ನಾಗಿರುತ್ತೆ. ಸೊ ಮಿಸ್ಟೇಕ್ಸ್ಗಳು ಒಂದಷ್ಟು ಕಾಣಿಸ್ತವೆ, ಮತ್ತು ನಾನು ಮಾಡಿರೋ ಮಿಸ್ಟೇಕ್ಸ್ಗಳು ನನಗೆ ಕಾಣಿಸ್ತವೆ ನನ್ನ ಸಿನಿಮಾದಲ್ಲಿ. ಸೊ ಈ ಥರ ಎಲ್ಲ ಇದೆ. ಒಟ್ಟಾರೆ ಸಿನಿಮಾದಲ್ಲಿನ ತಪ್ಪುಗಳು, ಅಲ್ಲಿ ಏನಾಗಬೇಕಿತ್ತು, ಈ ಶಾಟ್ ಹಿಂಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತ, ಈ ಥರ ಎಲ್ಲ ನೀವು ಇವಾಗ ಯೋಚನೆ ಮಾಡ್ತೀರಿ ಒಂದು ಸಿನಿಮಾ ನೋಡುವಾಗ. ಸೊ ಸೂಪರ್. ಒಟ್ಟಾರೆ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂಥ ಹಂತ ಕೂಡ ಬರ್ತಾ ಇದೆ. ಇಡೀ ಕಾರ್ಯಕ್ರಮ, ನಿಮ್ಮ ಈ ಒಂದು ಮಾತುಕತೆ ಹೇಗೆ ಅನ್ನಿಸ್ತು? ಖುಷಿ ಕೊಡ್ತಾ? ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಖುಷಿ ಕೊಡ್ತು. ನನಗೂ ತುಂಬ ಖುಷಿ ಕೊಡ್ತು ನಿಮ್ಮ ಒಟ್ಟಿಗೆ ಮಾತಾಡಿದ್ದು. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಒಂಥರ ನಾನು ಸುಮಾರು ಕಾರ್ಯಕ್ರಮಗಳನ್ನೆಲ್ಲ ಅಟೆಂಡ್ ಮಾಡಿದ್ದೀನಿ, ಬಟ್ ಆದರೆ ಇದೊಂಥರ ವಿಶೇಷವಾದ ಕಾರ್ಯಕ್ರಮ. ಆಕಾಶವಾಣಿ ಅಲ್ವೇ ವಿಶೇಷವಾಗಿರುತ್ತೆ? ಖಂಡಿತ ಹೌದು, ಆಕಾಶವಾಣಿ ಆಗಿರೋದ್ರಿಂದ ಇಷ್ಟೊಂದು ವಿಶೇಷವಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಓದು, ನಿಮ್ಮ ಬರಹ, ನಿಮ್ಮ ಸಿನಿಮಾ ಕೆಲಸ ಇದೆಲ್ಲದರ ಮಧ್ಯೆ ಬಿಡುವು ಮಾಡಿಕೊಂಡು ನೀವು ನಮಗಾಗಿ 1 ಗಂಟೆ ಕಾಲ ಮೀಸಲಿಟ್ಟು ಕಾರ್ಯಕ್ರಮಕ್ಕೆ ಬಂದ್ರಿ. ತುಂಬ ಹೃದಯದ ಧನ್ಯವಾದಗಳು ಮನೋಹರ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಇವತ್ತಿನ ಸಿನಿದನಿ ಕಾರ್ಯಕ್ರಮ. ನಮ್ಮ ಜೊತೆಯಾಗಿದ್ರು ನಟ ನಿರ್ದೇಶಕ ಕೆ ಮನೋಹರ್ ಅವರು. ಅವರೊಟ್ಟಿಗಿನ ಮಾತುಕತೆ ನಿಮಗೆ ಖುಷಿ ಕೊಟ್ಟಿದೆ ಅಂತ ಹೇಳಿ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಜೊತೆಯಾಗೇ ಇದ್ದೀನಿ, ನಿಮ್ಮ RJ ರಮ್ಯಾ. ಕೇಳ್ತಾ ಇರಿ, ಇದು ಆಕಾಶವಾಣಿ ಬೆಂಗಳೂರು 101.3.